4 ತರಗತಿಗಳಿಗೆ ಬಂದಿರಲ್ವಾ? ಸ್ವಲ್ಪ ಪರಿಚಯ ಆಯ್ತಾ? ಸರ್ ಯಾರು? ಚಂದ್ರಶೇಖರ್ ಸರ್, ಡಾಕ್ಟರ್ ಚಂದ್ರಶೇಖರ್ ಸರ್ ಅಂತ. ಡಾಕ್ಟರ್ ಅಂದ ತಕ್ಷಣ ಏನಿಸುತ್ತೆ? MBBS ಮಾಡೋರೆ ಅಂತಲ್ಲ, ಅದಲ್ಲ, PhD ಮಾಡಿದ್ದಾರೆ. ಡಾಕ್ಟರ್ ಆಫ್ ಫಿಲಾಸಫಿ ಅಂತ. PhD ಏನು ಓದ್ತೀರಿ? ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದ್ಮೇಲೆ PhD ಮಾಡಿದ್ರೆ ನೀವು ಯಾವ MBBS ಅವ್ರಿಗೆ, ಈವನ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೂ ಪಾಠ ಮಾಡ್ತಾರೆ. ಆಯ್ತಾ? ಹಾಗಾಗಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಎಕ್ಸ್ಪರ್ಟ್ ಅಂದ್ರೆ ಗೊತ್ತಲ್ಲ ಏನು? ಎಕ್ಸ್ಪರ್ಟ್ ಅಂದ್ರೆ ಕನ್ನಡ ಮೀನಿಂಗು ಎಕ್ಸ್ಪರ್ಟ್, EXPERT. ಎಕ್ಸ್ಪರ್ಟ್ ಅಂದ್ರೆ ಪರಿಣಿತರು. ಎಕ್ಸ್ಪೋರ್ಟ್ ಅಂದ್ರೆ ಎಕ್ಸ್ಪೋರ್ಟ್. ಸೋಷಿಯಲ್ ಅಲ್ಲಿ ಬರುತ್ತಲ್ಲ, ಎಕ್ಸ್ಪೋರ್ಟ್, ಇಂಪೋರ್ಟ್, ಕಳಿಸ್ಕೊಡೋದು. ಆಮದು ರಫ್ತು ಕೇಳಿದ್ದೀರಾ? ಹಿಂಗೆ ಒಂದು ರೀತಿ ನಿಮ್ಗೆ ಅದೃಷ್ಟನೇ. ಚಂದ್ರಶೇಖರ್ ಸರ್ ನಮ್ಮ ಶಾಲೆಯಿಂದ ಅವ್ರಿಗೆ ಆ ಫೋನಲ್ಲೆಲ್ಲ ಕೇಳ್ಕೊಂಡು ತಿಳ್ಕೊಂಡಿದ್ರು. ವಸ್ತುಸ್ಥಿತಿ ಪ್ರಾಕ್ಟಿಕಲ್ ಆಗಿ ನೋಡಿರಲಿಲ್ಲ. ಶಾಲೆಗೆ ಬಂದ ತಕ್ಷಣ ಅವರು ತುಂಬ ಹೇಳ್ತಿದ್ರು, ತುಂಬ ಖುಷಿ ಆಯ್ತು ಸರ್, ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಇಂಥ ಶಾಲೆಗೆ ಓದ್ತಾ ಇರೋ ಮಕ್ಕಳೇ ಅದೃಷ್ಟವಂತರು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಅವ್ರು ಹೇಳಿದ್ರು. ನಮಗೂ ಭಾಳ ಹೆಮ್ಮೆ ಆಯಿತು, ಇಂಥ ಶಾಲೆಗೆ ನಾವು ನಮ್ಮ ಮಕ್ಕಳು ಪಾಠ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎತ್ಕೊಂಡ್ವಿ. ಅವ್ರು ಬೆಳಿಗ್ಗೆಯಿಂದಲೂ ಇಲ್ಲಿವರೆಗೂ ನಮ್ಮ ಶಾಲೆ ಎಲ್ಲ ಒಂದು ವಿಭಾಗವನ್ನು ಭಾಳ ಪ್ರಶಂಸೆ ಮಾಡೋದು, ನಿಜಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಇವತ್ತು ಅವರು ತುಂಬ ವಿಚಾರವಾದಿಗಳು. ಅವರಲ್ಲಿ ತುಂಬ ಭಾಳ ಒಂದು ತಂತ್ರಗಳು, ಟೆಕ್ನಿಕ್ಸ್ಗಳಿವೆ. ಒಂದು ಏನೋ ವಿದ್ಯಾರ್ಥಿಗಳು ಸ್ಟಡಿ ಮಾಡೋದ್ರ ಬಗ್ಗೆ ಆಗ್ಬೋದು, ನಮ್ಮ ಟೀಚರ್ಸು ಪಾಠ ಮಾಡೋದ್ರ ಬಗ್ಗೆ ಆಗ್ಬೋದು, ಟೀಚರ್ಸು ಮತ್ತು ಶಿಕ್ಷಕರು ಒಂದು ಸಂವಾದ ಕಾರ್ಯಕ್ರಮ ಆಗ್ಬೋದು, ಎಲ್ಲದರಲ್ಲೂ ಭಾಳ ಅವರು ಒಂದು ಒಳ್ಳೆಯ ಮಾಹಿತಿಯನ್ನು, ಪರಿಣಿತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಇಡೀ ವಿದ್ಯಾರ್ಥಿಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಹೇಳಿ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಒಂದು ಸಮಯದ ಅಭಾವ ಒಂದು, ಮತ್ತೆ ಈಗ ಅಷ್ಟೊಂದು ಜನ ಕೂರಿಸ್ಕೊಂಡು ಒಂದು ಭಾಳ ಇದಾಗಿ, ಅಂದ್ರೇನು ಭಾಳ ಕಾನ್ಸಂಟ್ರೇಷನ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಅಟ್ಲೀಸ್ಟ್ ನಮ್ಮ SLC ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡು ಹಾಗಾಗಿ ನಿಮಗೆ ಕೂರಿಸಿದ್ದೀವಿ. ಹಾಗಾಗಿ ಅವರು ಈಗ ಆಲ್ರೆಡಿ BEO ಆಗಿ ನಮ್ಮ ಒಂದು ಇಲಾಖೆಯಲ್ಲಿ ಏನೋ ಒಂದು ಕಚೇರಿಗಳಿದೆ, ದೊಡ್ಡ DSCRT, ಆಮೇಲೆ ನಮ್ಮ ಒಂದು ಡಯಟ್ ಅಂತ ಕರಿತೀವಿ, SLC ಇವೆಲ್ಲ ಇದೆಯಲ್ಲ, ಅವೆಲ್ಲ ತುಂಬ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ತುಂಬ ಅಪಾರವಾದ ಅನುಭವನ ಹೊಂದಿದ್ದಾರೆ. ಆಮೇಲೆ ಇಲಾಖೆ ಬಗ್ಗೆ, ನಿಮ್ಮ ಒಂದು ಬಗ್ಗೆ ಸೇವಾ ಮನೋಭಾವ ಇದು ವೆರಿ ಇಂಪಾರ್ಟೆಂಟು, ಅದನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವ್ರಿಗೆ ನಾವು ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಯವರ ಪರವಾಗಿ, ನಿಮ್ಮ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನ. ಮತ್ತೆ ಅವರೀಗ ನಿಮ್ಮನ್ನ ಕುರಿತು ಒಂದಷ್ಟು ಹಿತನುಡಿಗಳನ್ನ, ಮಾರ್ಗದರ್ಶನ ಹೇಳ್ತಿದ್ದಾರೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಆಲಿಸಿ ಬಳಸ್ಕೊಳ್ಳಿ. ಥ್ಯಾಂಕ್ ಯು. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಮುತ್ತೇಜಯ ಸರ್ ಅವರೇ ಮತ್ತು ಶಾಲೆಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ಒಂದು 20-25 ನಿಮಿಷ, ಒಂದು ಅರ್ಧ ಮುಕ್ಕಾಲು ಗಂಟೆನೇ ಮಾತಾಡಬೇಕು ಅಂತ ಹೇಳಿದ್ದೆ. ಬೆಲ್ ಹೊಡೆದ್ಬಿಟ್ಟಿದೆ, ನೀವೆಲ್ಲ ಮನೆಗೆ ಹೋಗ್ಬೇಕು. ಈಗ ಕೂತ್ಕೊಂಡು ಕೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ವಾ? ಆಯ್ತು, ಒಂದು 20 ನಿಮಿಷ 25 ನಿಮಿಷ. ನಿಮಗೆ ವಿಷಯ ಏನು ಅಂತ ಹೇಳಿದ್ರೆ, ಯಶಸ್ಸಿಗಾಗಿ ಅಭ್ಯಾಸಗಳ ರೂಢಿ. ಸಕ್ಸಸ್ಗೆ, ಫಾರ್ ಗೆಟಿಂಗ್ ಸಕ್ಸಸ್, ದ ಹ್ಯಾಬಿಟ್ ಫಾರ್ಮೇಷನ್, ಹೌ ಟು ಫಾರ್ಮ್ ದಿ ಹ್ಯಾಬಿಟ್ಸ್. ಅಭ್ಯಾಸಗಳನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿದೆ. ಸೊ ನೀವೆಲ್ಲ ಗಮನಿಸಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಗಮನಿಸಿ ನೀವು, ಅಥವಾ ನಿಮ್ಮನ್ನೇ ನೀವು ಗಮನಿಸ್ಕೊಳ್ಳಿ. ನಮ್ಮ ಯಶಸ್ಸಿಗೆ ನಮ್ಮ ಅಭ್ಯಾಸಗಳು ಕಾರಣ. ಒಂದು ದಿನ ಇರ್ಬೋದು, ಒಂದು ವರ್ಷ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು. ಆ ವ್ಯಕ್ತಿಯ ಯಶಸ್ಸಿನ ಹಿಂದೆ ಆ ವ್ಯಕ್ತಿ ಅವನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಅಭ್ಯಾಸಗಳು ಕಾರಣ ಆಗುತ್ತೆ. ನಿಮಗಾದ್ರೂ ಅಷ್ಟೇ, ದಿನನಿತ್ಯ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ನಿಮ್ಮ ಅಭ್ಯಾಸಗಳೇನು, ಏನೇನು ಚಟುವಟಿಕೆಗಳನ್ನು ನೀವು ಮಾಡ್ತೀರಿ, ಇವುಗಳ ಆಧಾರದ ಮೇಲೆ ನಿಮ್ಮ ಒಂದು ಯಶಸ್ಸು, ವಿಫಲತೆ ನಿಂತಿದೆ. ಹೌದಾ? ಒಪ್ಕೊಂತೀರಾ ಇಲ್ವಾ? ಹೆಸರ್ನ ಏನ್ ಸೌದೆ ಬರ್ತಾ ಇದೆ? ನಿಧಾನ ಕೇಳಿದ್ರೆ ನಮಗೆ ಏನೋ ನಿಮಗೆ ಉತ್ಸಾಹ ಇಲ್ಲ ಅಂತ ಆಗ್ಬಿಡುತ್ತೆ. ಸೊ ವಿಫಲತೆಗೆ ಕಾರಣನೂ ಅಭ್ಯಾಸಗಳನ್ನೇ, ಯಶಸ್ಸಿಗೆ ಕಾರಣನೂ ಅಭ್ಯಾಸಗಳನ್ನೇ. ಆದರೆ ವಿಫಲತೆಗೆ ದುರಭ್ಯಾಸಗಳು ಕಾರಣ ಆಗ್ತವೆ,
ಯಶಸ್ಸಿಗೆ ಸದಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳು ಕಾರಣ ಆಗ್ತವೆ. ಆದ್ರಿಂದ ಅಭ್ಯಾಸ ಅಂದ್ರೆ ಏನು? ಅಭ್ಯಾಸ ಅಂತ ಹೇಳಿದ್ರೆ ನಾವು ಯಾವ್ಯಾವ ಚಟುವಟಿಕೆಗಳನ್ನ, ಯಾವ ವರ್ತನೆಗಳನ್ನ ನಾವು ಮೈಗೂಡಿಸ್ಕೊಂಡಿರ್ತೀವೋ ಅದೇ ಅಭ್ಯಾಸಗಳು. ನಮಗೆ ತಿಳಿದಂತೆ ತಿಳಿಯದೆ ಅದು ಹೇಗಾಗಿರುತ್ತೆ ಅಂತ ಹೇಳಿದ್ರೆ ಆಟೋಮೇಟೆಡ್ ಬಿಹೇವಿಯರ್ಸ್, ಆಟೋಮೇಟೆಡ್ ಆಕ್ಷನ್ಸ್ ಅಂತ. ಆಟೋಮೇಟೆಡ್ ಆಕ್ಷನ್ಸ್ ಅಂದ್ರೆ ನಮಗೆ ಗೊತ್ತಿರಲ್ಲ, ಹಂಗೆ ಮಾಡ್ತಾ ಇರ್ತೀವಿ ನಾವು. ಅಂದ್ರೆ ಅಭ್ಯಾಸಗಳು ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಯಾವುದೇ ಒಂದು ವರ್ತನೆಯನ್ನ, ಯಾವುದೇ ಒಂದು ಕ್ರಿಯೆಯನ್ನ, ಯಾವುದೇ ಒಂದು ಚಟುವಟಿಕೆಯನ್ನ ಹಲವಾರು ದಿನ ಮಾಡ್ತಾ ಹೋದ್ರೆ ಅದು ಒಂದು ಅಭ್ಯಾಸವಾಗಿ ಪರಿಣಮಿಸುತ್ತೆ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಈಗ ಯಾರೊಬ್ಬನು ಹೊಗೆ ಬಿಡೋ ಅಭ್ಯಾಸ ಇದೆ ಅಂತ ಕಾರಣ, ನೀವ್ಯಾರೋ ಅಲ್ಲ, ಯಾರೋ ಒಬ್ಬನಿಗೆ ಅವನಿಗೆ ಒಂದ್ಸರಿ ಯಾವಾಗಲೂ ಒಂದ್ಸರಿ ಧೂಮಪಾನ ಮಾಡಿರ್ತಾನೆ, ಮತ್ತೊಂದ್ಸರಿ ಮಾಡ್ತಾನೆ, ಮತ್ತೊಂದ್ಸರಿ ಮಾಡ್ತಾನೆ, ಮಾಡ್ತಾ 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 ಕೊನೆಗೆ ಅವನಿಗೆ ಅದು ದುರಭ್ಯಾಸ ಆಗ್ತದೆ. ನೀವು ಕುಡಿದು ರಸ್ತೆಯಲ್ಲಿ ಬಿದ್ದಿರ್ತಾರೆ ನೋಡಿದೀರಾ ಕೆಲವರು, ಅವರಿಗೆ ಅದು ದುರಭ್ಯಾಸ ಅಂಟ್ಕೊಂಡ್ಬಿಡುತ್ತೆ. ಪದೇ 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 ಅದು ಅವರನ್ನ ಬಿಡಲಾರದಂಗೆ ಅಂಟ್ಕೊಂಡ್ಬಿಡುತ್ತೆ. ಇನ್ನು ಕೆಲವರಿಗೆ ತುಂಬಾ ಒಳ್ಳೆಯ ಸದಭ್ಯಾಸಗಳು ನಿಮ್ಮಲ್ಲೂ ಕೆಲವರಿಗೆ ಬೆಳಿಗ್ಗೆ ಹೇಳ್ತಿದ್ದ ಹಾಗೇನೆ ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಹೇಳುವಂಥದ್ದು. ಎಷ್ಟು ಜನಕ್ಕೆ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಹೇಳುವಂತಹ ಒಂದು 4 ಗಂಟೆ ಒಳಗೆ ಎಷ್ಟು ಜನ ಹೇಳ್ತೀರಿ? 4 ಗಂಟೆ ಒಳಗೆ ಓಕೆ. 5 ಗಂಟೆ ಒಳಗೆ ಎಷ್ಟು ಜನ ಹೇಳ್ತೀರಿ? ಓಕೆ. 6 ಗಂಟೆ ಒಳಗೆ 6 ಗಂಟೆ ಒಳಗೆ ಓಕೆ. ಸೊ ಎಷ್ಟು ಜನಕ್ಕೆ ಎಕ್ಸರ್ಸೈಸ್ ಅನ್ನ, ಯೋಗವನ್ನ, ಎಕ್ಸರ್ಸೈಸ್ ಅನ್ನ ಮಾಡೋ ಅಭ್ಯಾಸ ಇದೆ? ನನಗೂ ಇದೆ. ನಿಮ್ಮಲ್ಲಿ ನೋಡಿ ಬಹಳ ಕಡಿಮೆ ಜನಕ್ಕಿದೆ ಅಲ್ವಾ? ಒಳ್ಳೆಯ ಆಹಾರವನ್ನ, ಜಂಕ್ ಫುಡ್, ಏನೋ ಚಿಪ್ಸ್, ಬೇರೆ ಬೇರೆ ಯಾವಾಗ ತಿಂದ್ರೆ ತಪ್ಪಿಲ್ಲ. ದಿವಸ ನಾನು ಚಿಪ್ಸ್ ತಿನ್ಬೇಕು ಅನ್ನೋದು ಯಾರಿಗೆ ಅಭ್ಯಾಸ? ಮೊಬೈಲ್ ಅನ್ನ ನೋಡೋದು, MIT ಅಂತ ಹೇಳ್ತೀವಿ ನಾವು. MIT, ಈ MIT ದುರಭ್ಯಾಸ. ಎಂ ಅಂದ್ರೆ ಮೊಬೈಲ್, ಐ ಅಂದ್ರೆ ಇಂಟರ್ನೆಟ್, ನಿಮಗೆ ಗೊತ್ತು. ಟಿ ಅಂದ್ರೆ ಟಿವಿ, ಮೊಬೈಲ್, ಇಂಟರ್ನೆಟ್, ಟಿವಿ, ದುರಭ್ಯಾಸ. ಸೊ ಮೊಬೈಲ್ ನ ಬಿಟ್ಟಿರಕ್ಕಾಗಲ್ಲ ಅನ್ನೋರು, ಸರ್ ನನಗೆ ಬೇಡ ಅಂತ ಗೊತ್ತು, ನನಗೆ ಆದ್ರೂ ಕೈಯಲ್ಲಿ ಹೋಗುತ್ತೆ ಅನ್ನೋರು ಎಷ್ಟು ಜನ? ಹೋಗಿ ಯಾರು ಹೇಳಿಲ್ಲ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಿರುತ್ತೆ, ನಾನು ಮಾಡ್ತೀನಿ ಅಂತ, ನನಗಿದೆ ಇದು ಅಂತ ಅನ್ಕೊಂಡ್ಬಿಟ್ಟು ಸಾಕು. ಇದ್ರೆ ಇಂಟರ್ನೆಟ್, ಮೊಬೈಲ್ ವಿತ್ ಇಂಟರ್ನೆಟ್ ಇರೋಂಥವ್ರು ಅಥವಾ ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಬಳಸೋಂಥವ್ರು ತುಂಬಾ, ಯಾವಾಗಲೂ ಇಂಟರ್ನೆಟ್ ಬೇಕು, ಮೊಬೈಲು ಬೇಕು ನಮ್ಮ ಜೀವನಕ್ಕೆ. ಆದ್ರೆ ಅದು ಯಾವಾಗ ದುರಭ್ಯಾಸ ಆಗುತ್ತೆ, ನಮಗೆ ಅದು ತೊಂದರೆ ಕೊಡ್ಲಿಕ್ಕೆ ಶುರುವಾದಾಗ, ನಮ್ಮ ಜೀವನಕ್ಕೆ ಅದು ಬೇಡ ಅಂತ ಅನ್ಸೋ ರೀತಿಯಲ್ಲಿ ಆದಾಗ, ಅದೊಂದು ವ್ಯಸನ ಆದಾಗ. ವ್ಯಸನ ಅಂತ ಹೇಳಿದ್ರೆ ಮೊಬೈಲ್ ಅನ್ನು ನಾವು ಅರ್ಧ ಗಂಟೆನೋ ಒಂದು 3/4 ಗಂಟೆನೋ ಉಪಯೋಗಿಸಿದ್ರೆ ಅದರಲ್ಲಿರ್ತಕ್ಕಂಥ ಅನುಕೂಲಗಳನ್ನು ನಾವು, ಉಪಯೋಗಗಳನ್ನು ನಾವು ಪಡ್ಕೊಂಡ್ರೆ ಅದು ಒಳ್ಳೆಯದು. ಬೇಡದೇ ಇರೋದನ್ನ ನೋಡ್ಲಿಕ್ಕೆ, ಅದನ್ನ ಬರೀ ಮನರಂಜನೆಯಾಗಿ ನಾವು ಬಳಸ್ಕೊಂಡ್ರೆ ಅದು ವ್ಯಸನ. ಮತ್ತು ಟೆಲಿವಿಷನ್ ಸಹ ಎಷ್ಟೋ ಜನ ಅದನ್ನೇ ನೋಡ್ತಾ ಇದ್ದಾರೆ. ಸೊ ಹೀಗೆ ಯಾವುದೇ ಒಂದು ಅಭ್ಯಾಸ, ಯಾವುದೇ ಒಂದು ಕ್ರಿಯೆಯನ್ನ ಪದೇ 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 ಚಟುವಟಿಕೆ ಮಾಡ್ತಾ ಹೋದ್ರೆ ಅದು ಒಂದು ಅಭ್ಯಾಸವಾಗಿ ಅದು ನಮ್ಮಲ್ಲಿ ನಮ್ಮ ಮೈಗೂಡಿಸ್ಬಿಡುತ್ತೆ, ನಮ್ಮ ಜೊತೆ ಸೇರ್ಬಿಡುತ್ತೆ. ನಮ್ಮನ್ನ ನಾವು ಬಿಡ್ಬೇಕು ಅಂದ್ರೂ ಅದು ಬಿಡಲ್ಲ. ಎಲ್ಲಿವರೆಗೂ ಅಂತ ಹೇಳಿದ್ರೆ ನಾವು ಒಂದು ಪ್ರಯತ್ನವನ್ನ ಮಾಡುವವರೆಗೆ. ತುಂಬಾ ಒಂದು ದೊಡ್ಡ ಪ್ರಯತ್ನ, ಅದೊಂದು ದುರಭ್ಯಾಸ ಆದಾಗ ನಾವೊಂದು ದೊಡ್ಡ ಪ್ರಯತ್ನ ಮಾಡಬೇಕಾಗ್ತದೆ ಬಿಡ್ಲಿಕ್ಕೆ. ಆದ್ರಿಂದ ಅಭ್ಯಾಸಗಳು ಹೇಗಾಗುತ್ತೆ ಅನ್ನೋದನ್ನ ಗಮನಿಸಿದ್ರೆ 4 ಕಾರಣಗಳು ಯಾವುದೇ ಅಭ್ಯಾಸ ಆಗುತ್ತೆ. ದುರಭ್ಯಾಸ ಇರ್ಬೋದು, ಸದಭ್ಯಾಸ ಇರ್ಬೋದು. 4 ಕಾರಣಗಳು, 4 ಸ್ಟೇಜ್ ಇದೆ. ಅದಕ್ಕೆ CCRR ಅಂತ. CCRR. ಸಿ ಅಂದ್ರೆ ಕ್ಯೂ ಅಂತ. ಕ್ಯೂ ಅಂದ್ರೆ ಒಂದು ಟ್ರಿಗರ್. ಏನಾದ್ರೂ ಒಂದು ಟ್ರಿಗರ್ ಮಾಡಬೇಕು, ನಮ್ಮೊಂದು ಏನಾದ್ರೂ ಅಭ್ಯಾಸಕ್ಕೆ ಟ್ರಿಗರ್ ಮಾಡಬೇಕು.
ಅನದರ್ ಸಿ ಕ್ರೇವಿಂಗ್, ಅದನ್ನು ಮಾಡಲೇಬೇಕು. ಮೊಬೈಲ್ ಇದೆ, ಅದು ಕ್ಯೂ. ಕ್ಯೂ ಏನು ಅಂದ್ರೆ ಏನೋ ಒಂದು ವಾಟ್ಸ್ಆಪ್ ಬಂತು, ಅದೊಂದು ಇದು ಬರುತ್ತೆ, ಏನೋ ನೋಟಿಫಿಕೇಶನ್ ಬರುತ್ತೆ, ವಾಟ್ಸಪ್ ಬಂತು ಅಂತ ನಿಮಗೆ ಲೈಕ್ ಬರುತ್ತೆ, ಅಥವಾ ಒಂದು ಮೆಸೇಜ್ ಬಂತು ಅಂತ ಒಂದು ಲೈಕ್ ಬರುತ್ತೆ, ಅಥವಾ ಒಂದು ಸೌಂಡ್ ಬರುತ್ತೆ. ದಟ್ ಈಸ್ ಕ್ಯೂ. ನೆಕ್ಸ್ಟ್ ಕ್ರೇವಿಂಗ್ ಸಿ, ತಗೋಬೇಕು ನಮ್ಮ ಮನಸ್ಸಿನಲ್ಲಿ. ಅದು ಟೆಂಪ್ಟೇಷನ್, ಅದು ಮೋಟಿವೇಶನ್. ಆ ಮೊಬೈಲ್ ಅಲ್ಲಿದೆ, ಓದಕ್ಕೆ ಕೂತಿದ್ದೀರಿ, ಓದಬೇಕು ಅಂತ ನಿರ್ಧಾರ ಮಾಡಿದಿರಿ. ನಾನು ಒಂದು ಕ್ಲಾಸ್ ಹೋದಾಗ ಹೇಳಿದ್ರಿ 625 ಸರ್ ಅಂತ ಇದೆ. ಆದ್ರೆ ಮೊಬೈಲ್ ಬಸ್ಸಾಗ್ಬಿಡ್ತಾರೆ, ಸೌಂಡ್ ಬಂದ್ಬಿಡ್ತಾರೆ, ಹೋಗ್ಬೇಕು ಬೇಡ ಅಂತ ಹೇಳಿದ ಮನಸ್ಸು. ಆದ್ರೆ ಮೋಟಿವೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಕ್ರೇವಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಅದನ್ನ ಬಿಟ್ಟು ಹೋಗ್ಬಿಟ್ಟು ನಾವು ಏನ್ ಮಾಡ್ತೀವಿ, ತಗೊಳ್ತೀವಿ. ಜಂಕ್ ಫುಡ್ ತಿನ್ಬಾರ್ದು ಅಂತ ಗೊತ್ತಿದೆ, ಚಿಪ್ಸ್ ತಿನ್ಬಾರ್ದು ಅಂತ ಗೊತ್ತಿದೆ, ಆದ್ರೆ ನಡೆದು ಹೋಗ್ಬೇಕಾದ್ರೆ ಚಿಪ್ಸ್ ಅಂಗಡಿ ಕಾಣಿಸ್ಬಿಡುತ್ತೆ. ಕಾಣಿಸ್ತಿದ್ದಂಗೆ ಕ್ಯೂ, ಅಲ್ವಾ? ಇಟ್ಸ್ ನಾಟ್ ಕ್ಯೂ, CUE ಕ್ಯೂ. ಕಾಣಿಸ್ತಿದ್ದಂಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ರೇವಿಂಗ್ ಅಂದ್ರೆ ತಿನ್ಬೇಕು ಅನ್ನುವಂಥ ಒಂದು ಮೋಟಿವೇಶನ್. ಅಯ್ಯೋ ಅಪ್ಪಾಜಿ ಕೊಡ್ಸು, ಅಲ್ಲ 10 ರೂಪಾಯಿ ಇದ್ರೆ ಲೈಸ್ ಏನೇನೋ ಬಂದವಲ್ಲ, ಏನಾದ್ರು ಲೇಸ್ ಎಷ್ಟು ಜನ ತಿಂತೀರಿ? ಎಲ್ಲಿಯ ವಯಸ್ಸಲ್ಲ ಲೇಸ್ ಎಷ್ಟು ಜನ ತಿಂತೀರಿ? ಆಮೇಲೆ ಅವು ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ, ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ಲ, ಕಲರ್ಡ್ ಡ್ರಿಂಕ್ಸ್. ಯಾವುದು? ಸ್ಟಿಂಗ್ ಅಂತನಾ? ಏನ್ ಗೊತ್ತಿಲ್ಲ ಅಂತ. ಸೊ ಆ ತರದನ್ನ ಕುಡಿಬೇಕು ಅನ್ಸುತ್ತೆ. ಸೊ CC ಅಂದಾಗ ಒಂದ್ ಈಸ್ ಕ್ಯೂ ಅಂದ್ರೆ ಏನೋ ಒಂದು ಕಾಣಿಸುತ್ತೆ, ಅದು ಎಲ್ಲೋ ಒಂದು ಕಡೆ ಅದರಿಂದ ಇನ್ಫಾರ್ಮೇಶನ್ ಬರುತ್ತೆ, ಅದು ನಾನು ಇಲ್ಲಿದ್ದೀನಿ ಅಂತ, ಅದು ನಾನು ಇಲ್ಲಿದ್ದೀನಿ ಅಂತ ಕೇಳುತ್ತೆ. ಫ್ರೆಂಡ್ಸ್ ಜೊತೆ ಹೋಗ್ಬಾರ್ದು, ಕೆಲವರು ಸರಿ ಇರಲ್ಲ, ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಹಂಗೆ ಕರ್ಕೊಂಡು ಹೋಗ್ತಾರೆ, ಗೊತ್ತಿರುತ್ತೆ ಅವ್ರ ಜೊತೆಗೆ ಹೋಗ್ಬಾರ್ದು, 10th ಸ್ಟ್ಯಾಂಡರ್ಡ್ ನಾನು ಅಂತ ಅಮ್ಮ ಹೇಳಿರ್ತಾರೆ, ಅಪ್ಪ ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ನಿಮ್ಮ ಟೈಮ್ ಅನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ. ಆದ್ರೆ ಅವನು ಬಂದು ಹಿಂಗೆ ಅನ್ಕಾಕ್ತಾನೆ ಅಲ್ವಾ, ಬಂದು ನೋಡ್ತಾನೆ ಸೈಡ್, ನಾವು ಕಾಣಿಸುತ್ತೀವಿ. ಆಮೇಲೆ ಪುಸ್ತಕ ಮುಚ್ಚಿ ಕ್ಯೂ, ಯಾರೋ ಫ್ರೆಂಡ್ ಕ್ರೇವಿಂಗ್, ಓಡಬೇಕು ಅಂತ. ಮೂರನೇದು ಯಾವುದು ಅಂದ್ರೆ ಆರ್ ರೆಸ್ಪಾನ್ಸ್. ಆ ರೆಸ್ಪಾನ್ಸ್ ಏನಂದ್ರೆ, ನೀವು ಏನು ತಿನ್ಬೇಕು ಅನ್ನಿಸ್ತು, ಯಾವುದು ಚಿಪ್ಸ್ ಅಥವಾ ಮೊಬೈಲ್ ಮುಟ್ಬೇಕು ಅನ್ನಿಸ್ತು, ತಗೋಬೇಕು ಅನ್ನಿಸ್ತು, ಕ್ಯೂ ಮತ್ತೆ ಕ್ರೇವಿಂಗ್ ಬಂತು, ಹೋಗಿ ತಗೊಳ್ಳೋದಂತೆ ಏನು ರೆಸ್ಪಾನ್ಸ್. ನೀವು ರೆಸ್ಪಾನ್ಸ್ ಮಾಡಿದ್ರೆ ನೆಕ್ಸ್ಟ್ ಅನದರ್ ಆರ್ ಲಾಸ್ಟ್ ರಿವಾರ್ಡ್. ಏನು ಉಪಯೋಗ ಏನು? ಚಿಪ್ಸ್ ತಿಂದ್ರಿ, ಎಷ್ಟು ಚೆನ್ನಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಇಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಹೋದ್ರಿ, ಎಷ್ಟು ಚೆನ್ನಾಗಿ ಅಲ್ಲಿ ಬಂದ್ರಿ, ನಾವು ಕಾಲೆಲ್ಲ ರೋಡ್ ನಾಯಿ ಅಲ್ಲಿ ಬಂದ್ವಿ, ನಾಯಿಗಳು ಓಡಾಡ್ತಿರ್ತಾವೆ. ಒಂದ್ಸರಿ ನಮಗೂ ಗೊತ್ತೇ ಇರಲ್ಲ, ಫ್ರೆಂಡ್ಸ್ ಜೊತೆಗೆ ಎಷ್ಟೋ 2-3 ಅವರ್ಸ್ ತೆಗೆದ್ರು ಸುಸ್ತೇ ಆಗಿರಲ್ಲ. ಮನೆಗೆ ಬಂದಾಗ ಟೈಮ್ ನೋಡಿದಾಗ ಇಷ್ಟೊತ್ತು ಹೋಗಿಲ್ಲ, ನಾನು ಹಂಗಲ್ಲ ಅಲ್ವಲ್ಲ, ನಾಳೆ ಹೋಗ್ಬಾರ್ದು, ನಾವಿಗೆ ನಾಳೆನೂ ಹಂಗೇನೆ, ಮತ್ತೆ ನಾಡದ್ದು ಹೋಗ್ಬಾರ್ದು, ನಾಡದ್ದು ಹಂಗೆ. ಇದು ಏನಾಗುತ್ತೆ ಅಂದ್ರೆ, ಒಂದು ಅಭ್ಯಾಸ ಆದ್ರೆ ಅದನ್ನ ಬಿಡಿಸ್ಲಿಕ್ಕೆ ಇದೆಯಲ್ಲ, ಅದನ್ನ ಬಿಡಿಸ್ಬೇಕು. ಆ ಹ್ಯಾಬಿಟ್ ಅನ್ನ ನೀವು ಬಿಡಿಸ್ಕೊಂಡು ಸ್ಟ್ರಾಂಗ್ ಆಗ್ಬಿಡುತ್ತೆ, ಬಾಡಿ ಲಿಂಕ್ ಆಗ್ಬಿಡುತ್ತೆ. ಅದನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆದ ಬಲ ಉಪಯೋಗಿಸಬೇಕಾಗುತ್ತೆ, ತುಂಬಾ ಹೆಚ್ಚು ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರವನ್ನ, ಕಾರ್ಯತಂತ್ರವನ್ನ ಬಳಸಬೇಕಾಗುತ್ತೆ. ಏನನ್ನ ಬಳಸಬೇಕಾಗುತ್ತೆ? ಹೇಗೆ ನೋಡಿ, ಇದೆಲ್ಲ ಅಭ್ಯಾಸ ಇಟ್ಕೊಂಡ್ಬಿಟ್ಟಿದೆ ನಮಗೆ. ಹೋಗ್ಬಾರ್ದು, ಎಲ್ಲೋ ಹೋಗ್ಬಾರ್ದು, ಎಲ್ಲ ತಿನ್ಬಾರ್ದು, ಚೆನ್ನಾಗಿ ಓದ್ಬೇಕು ಅಂತ ಫ್ರೆಂಡ್ ಜೊತೆ ಅಲಿತೀವಿ, ತಂದೆ ತಾಯಿಗೆ ಎದುರು ಮಾತನಾಡಬಾರ್ದು, ಆದ್ರೂ ಎದುರು ಮಾತನಾಡ್ತೀವಿ. ಆದ್ರೆ ಚಿಪ್ಸ್ ತಿಂದಾಗ ರಿವಾರ್ಡ್ ಸಿಕ್ತು, ರುಚಿ ಇತ್ತು ಅಲ್ವಾ? ಮೊಬೈಲ್ ನೋಡಿದಾಗ ಆನಂದ ಸಿಕ್ತು. ಯಾವುದೋ ಒಂದು ವಿಡಿಯೋ, ಕೆಲ್ಸಕ್ಕೆ ಬರದೇ ಇರೋ ವಿಡಿಯೋಗಳು ಸಾವಿರಾರು ಮೊಬೈಲ್ ಬಂದು ಬಿಡ್ತಾ ಇರುತ್ತೆ, ಸಾವಿರ ಲಕ್ಷಗಟ್ಟಲೆ ಫ್ಯಾಕ್ಟ್ರಿ ಎಲ್ಲರೂ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಬಂದಿರುತ್ತೆ ಮೇಲೆ. ನೋಡಿದ್ರೆ ವಾಟ್ಸಪ್ ಅಲ್ಲಿ ಫಾರ್ವರ್ಡೆಡ್ ಮೆನಿ ಟೈಮ್ಸ್
ಇನ್ನೂ ಮುಂದಕ್ಕೆ ಹೋದ್ರೆ ಮೆನಿ 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 ಟೈಮ್ಸ್ ಅಂತ ಆಗ್ತಾವೆ. ನಾವು ಓದ್ತಿದ್ದೀವಲ್ಲ, ಅದರಲ್ಲಿ ಏನೋ ಒಂದು ವಿಷಯ ಇರುತ್ತೆ, ಅದನ್ನ ನೋಡ್ತೀವಿ. ಅದರೊಳಗೆ ಯಾರೋ ಒಬ್ರು ಸಾಧನೆ ಮಾಡಿರೋ ಒಂದು ಕಥೆ ಇರುತ್ತೆ, ಅದನ್ನ ನೋಡಿ ನಾವು ಇನ್ನೇನೋ ಆರೋಗ್ಯಕ್ಕೊಂದು ವಿಡಿಯೋ ಇರುತ್ತೆ ಅದರೊಳಗಡೆ. ಇದನ್ನ ನಾವು ತಿಂದ್ರಿ ಅಷ್ಟು ಚೆನ್ನಾಗಾಗ್ತೀರ ನೀವು, ಹಿಂಗ್ ವ್ಯಾಯಾಮ ಮಾಡಿದ್ರೆ ಅಷ್ಟು ಚೆನ್ನಾಗಾಗ್ತೀರ ನೀವು ಈ ರೀತಿ ಹೋದ್ರೆ ಹಿಂಗಾಗುತ್ತೆ ಎಲ್ಲ ಇರುತ್ತೆ. ಎಲ್ಲ ನೋಡಿ ಏನ್ ಮಾಡ್ತೀವಿ ನಾವು, ಅದರಲ್ಲಿ ನಂಗೆ ಎಕ್ಸಸೈಸು ಮಾಡಲ್ಲ, ಅದರಲ್ಲಿ ನಂಗೆ ಊಟನೂ ಮಾಡಲ್ಲ, ಅದರಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳುತ್ತೆ. ಎಲ್ಲ ಚೆನ್ನಾಗಿದೆ, ನಾವೊಂದು 10 ಜನ ಕಳಿಸ್ತೀವಿ. ಇಂಟರ್ನೆಟ್ ಕಸ, ಇಂಟರ್ನೆಟ್ ಒಳಗೆ ಮೊಬೈಲ್ ಒಳಗೆ ಒಂದು ಡಸ್ಟ್ಬಿನ್ ತರ ಎಲ್ಲ ಬಂದು ಬಿದ್ದಿರೋದು ನಾವೇ ಮಾಡ್ತೀವಿ. ಆಹಾ ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಏನಂದ್ರೆ ಡೋಪಮೈನ್ ಅಂತಾರೆ. ನಮ್ಮ ಮೈಂಡ್ ಅಲ್ಲಿ ಬ್ರೈನ್ ಒಂದು ರಿಲೀಸ್ ಆಗುತ್ತೆ, ಡೋಪಮೈನ್ ಹಿಟ್ ಅಂತಾರೆ. ನಮ್ಮ ಮೈಂಡ್ ಅಲ್ಲಿ ಒಂದು ಹಾರ್ಮೋನ್ ಸ್ರವಿಸುತ್ತೆ. ಎವ್ರಿ ಟೈಮ್ ನೀವು ಕ್ಲಿಕ್ ಏನೋ ಮೊಬೈಲ್, ಒಂದು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಯಾವುದಾದ್ರೂ ನೀವು ನೋಡಿದಾಗ ಒಂದೇನೋ ಒಂದು ರೀಲ್ ನೋಡ್ತೀರ, ಒಂದು ಪೋಸ್ಟ್ ನೋಡ್ತೀರ, ತಕ್ಷಣಕ್ಕೆ ನಿಮ್ಗೆ ಅದನ್ನೇನೋ ಒಂದು ಡೋಪಮೈನ್ ಹಿಟ್ ಅಂತಾರೆ. ಸೊ ನಿಮಗೆ ಅದು ಹೇಳಿದಾಗ ನಾನು ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡ್. ರಿವಾರ್ಡ್ ಇಸ್ ಡೋಪಮೈನ್. ಆ ಡೋಪಮೈನ್ ಹಿಟ್ ಆಗದೆ ನಿಮಗೊಂದು ಖುಷಿ ಸಿಗುತ್ತೆ, ತಕ್ಷಣಕ್ಕೆ ಒಂಚೂರು ಖುಷಿ ಸಿಗುತ್ತೆ. ಮತ್ತೆ ಇನ್ನೊಂದು ನೋಡ್ತೀವಿ, ಮತ್ತೊಂದು ಸ್ವಲ್ಪ, ಮತ್ತೆ ಇನ್ನೊಂದು ನೋಡ್ತೀವಿ, ಇನ್ನೊಂದು ನೋಡ್ತೀವಿ, ಇನ್ನೊಂದು ನೋಡ್ತೀವಿ. ಎಷ್ಟು ನೋಡ್ತೀರ ಅಂದ್ರೆ ಮೊನ್ನೆ ಒಂದು ಸ್ಟೋರಿ ನಾನು ಓದಿದೆ ಪೇಪರಲ್ಲಿ. ಆಕೆ ನರ್ಸಿಂಗ್ ಸ್ಟೂಡೆಂಟು, ಆ ಹುಡುಗಿ ಜಸ್ಟ್ 19 ವರ್ಷ PUC ಮುಗಿಸಿ ಅವಳು ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ದಾಳೆ. ಪರೀಕ್ಷೆ ಇದೆ. ಎಷ್ಟು ದಿವಸಕ್ಕೆ 12 ಗಂಟೆಯ ಶಾರ್ಟ್ಸ್ ರೀಲ್ಸ್ ನೋಡೋ ಅಭ್ಯಾಸ ಅವರಿಗೆ ಡೆವಲಪ್ ಆಗಿದೆ. ಡೈಲಿ 10 to 12 hours. ಅವಳಿಗೆ ಗೊತ್ತಾಗಲ್ಲ, ಅವರು ಅಷ್ಟು ನೋಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಇದೆ ಅವಳಿಗೆ. ಆ ಪರೀಕ್ಷೆಯನ್ನ ಅವಳು ಬರೆಯಕ್ಕೆ ಇಷ್ಟ ಇಲ್ಲ, ಬರೆಯಕ್ಕೆ ಓದಿಲ್ಲ. ಅವಳೇ ಮಾಡಿದ್ರು ಅಂದ್ರೆ ಅವಳ ಕೈಯನ್ನ ಅವಳು ಗಾಯ ಮಾಡ್ಕೊಂಡ್ರು. ಅವಳೇ ಗಾಯ ಅಂದ್ರೆ ಎಕ್ಸಾಮ್ ಬರೀಬಾರ್ದಲ್ಲ, ಬಲಗೈ ಅಂತಾನೆ ಬರೆಯೋದು. ಬಲಗೈನ ಒಂದು ಸುಲಿಯನ್ನ ಮಾಡ್ಕೊಂಡ್ಬಿಟ್ರೆ ಒಂದು ಕಟ್ಟಾಕೊಂಡು ನನಗೆ ಕೈ ಸರಿ ಇಲ್ಲ, ಅದಕ್ಕೆ ನಾನು ಬರೆಯಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಡಾಕ್ಟರ್ ಹತ್ರ ಹೋಗಿ, ಅವಳೇ ನರ್ಸು, ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತಗೋಬೋದು. ಸೊ ಸಮ್ ಟೈಮ್ ಅವಳಿಗೆ ಗೊತ್ತಾಯ್ತು ಅವಳು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅವಳು ಡಾಕ್ಟರ್ಸ್ ಹತ್ರ ಹೋಗಿ ಅವಳು ಶಿ ಗಾಟ್ ಥೆರಪಿ. ಅದು ಸುಮ್ಮನೆ ಹೋಗಲ್ಲ. ನಿಮಗೆ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ನಿಮಗೆ ಮೊಬೈಲ್ ಏನಂದ್ರೆ ಡೋಪಮೈನ್ ಇರ್ತಲ್ಲ, ನಾವು ಪ್ರತಿ ಸರಿನೂ ಅದು ರಿಲೀಸ್ ಆಗ್ತಾ ಇರುತ್ತೆ. ಅದು ನೋಡಿದಾಗೆಲ್ಲ ಖುಷಿ ಸಿಗ್ತಿರುತ್ತೆ. ಅದು ಖುಷಿಯಲ್ಲಿ ಸ್ವಲ್ಪ ಸಿಕ್ಕು ಕೊನೆಗೆ ಏನಾಗುತ್ತೆ, ಅದು ನಿಮಗೆ ಒಂದು ರೀತಿ ಸುಸ್ತು ಮಾಡ್ತದೆ. ನಿಮ್ಮ ನರನಾಡಿಗಳಲ್ಲಿರುವ ಚೈತನ್ಯವನ್ನ, ನಿಮ್ಮ ಆತ್ಮಬಲವನ್ನ ಕಸಿದುಕೊಂಡು ನಿಮ್ಮನ್ನ ಒಂದು ಯಾವುದೇ ಕೆಲಸಕ್ಕೆ ಬರದ ವ್ಯಕ್ತಿಗಳನ್ನಾಗಿ ಅದು ಮಾಡಿ ಬಿಸಾಕ್ಬಿಡುತ್ತೆ. ಯಾವುದು? ಮೊಬೈಲ್, ಇಂಟರ್ನೆಟ್. ಸೊ ಅವಳು ಕೊನೆಗೆ ಏನ್ ಮಾಡುತ್ತೋ, ಅವಳು ಹೋಗಿ ಥೆರಪಿ ತಗೊಂಡ ಮೇಲೆ ಅವಳಿಗೆ ಗೊತ್ತಾಯ್ತು. ಮತ್ತೆ ಅವಳು ರೆಡ್ಯೂಸ್, ಈಗ 2 ಗಂಟೆ ನೋಡ್ತಾ ಇದ್ದಾರೆ, ಇನ್ನೂ ಬಿಟ್ಟಿಲ್ಲ. ಸೊ 10 hours ಇಂದ 9 to 10 hours ಇಂದ ರೆಡ್ಯೂಸ್ ಟು 2 hours. ಸೊ ಇದು ಏನಂದ್ರೆ ಅದು ಅವಳಿಗೆ ಗೊತ್ತಾಯ್ತು. ಅವಳು ಥೆರಪಿ ತಗೊಂಡು, ಥೆರಪಿ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡು. ನಮ್ಮೆಲ್ಲರೂ ಗೊತ್ತಿರ್ಬೋದು, ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದಾಗ ಯು ಹ್ಯಾವ್ ಟು ಟೇಕ್ ಥೆರಪಿ. ಥೆರಪಿ ಕೆಲವರಿಗೆ ತುಂಬಾ ಎಕ್ಸ್ಟ್ರೀಮ್ ಇದ್ದಾಗ ನೀವು ಹೋಗಿ ಡಾಕ್ಟರ್ನ ಕಂಡೇಬೇಕಾಗುತ್ತೆ. ಯಾರನ್ನ? ಸೈಕಿಯಾಟ್ರಿಸ್ಟ್. ನಿಮ್ಮ ಒಂದ್ಸಲ ಹೋಗಿ ಅವರು ನಿಮಗೆ ಕೆಲವು ಎಕ್ಸರ್ಸೈಸಸ್ ಹೇಳ್ಕೊಡ್ತಾರೆ, ಕೆಲವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ತುಂಬಾ ಜಾಸ್ತಿ ಇದ್ರೆ ನಿಮ್ಗೆ ಒಂದಷ್ಟು ಮೆಡಿಸಿನ್ ಕೊಡ್ತಾರೆ, ಕೆಲವು ಸಜೆಷನ್ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರು ಏನೂ ಮಾಡಕ್ಕಾಗಲ್ಲ. ಸೊ ಇದು ಕೆಲವೊಂದು IPL, ನಮ್ಮೆಲ್ಲರೂ IPL ಎಷ್ಟು ಜನ ನೋಡಿದ್ವಿ ಮೊನ್ನೆ? ಎಷ್ಟು ಜನ ನೋಡಿ? ಓಕೆ ನೋಡಿ, ಎಲ್ಲ ಕೈ ಎತ್ತರೂ ಸಹ IPL ದಿವಸಕ್ಕೆ 2 ಮ್ಯಾಚ್ ಇರುತ್ತೆ. ಒಂದೊಂದು ದಿವಸ 2 ಮ್ಯಾಚ್ ನೋಡೋರು ಅಷ್ಟೇ ನಾನು. ಓಕೆ, ಸೊ ನೋಡಿ, IPL ಅನ್ನೋದು ಕ್ರಿಕೆಟ್ ಒಳ್ಳೆಯದು, ಖುಷಿ ಸಿಗುತ್ತೆ. IPL ಅನ್ನೋದೊಂದು ಕ್ರಿಕೆಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಒಂದು ತುಂಬಾ ಒಳ್ಳೆ ಗೇಮು. ಆಡಿದ್ರೆ ಸ್ವಲ್ಪ ನೋಡಿದ್ರೆ, ಆಟನೇ ಆಡದಂಗೆ ಬರೀ ನೋಡಿದ್ರೆ ಅದೊಂದು ಎಂಟರ್ಟೈನ್ಮೆಂಟ್. ಒಪ್ಕೊಂತೀರಾ? ಗೇಮ್ ಯಾವಾಗ? ಯಾವುದೇ ಒಂದು ಆಟನ ನಾವು ಆಡಿ ನೋಡಿದ್ರೆ ಅದೊಂದು
ಗೇಮ್. ಹೌದಾ? ನಾವು ಆಟನೇ ಆಡಲ್ಲ, ಬರೀ ನೋಡ್ತೀವಿ ಅಂದ್ರೆ ಅದೇನಾಗುತ್ತೆ, ಅದು ಎಂಟರ್ಟೈನ್ಮೆಂಟ್, ಮನರಂಜನೆ. ಹೌದಾ? ಅದು ಮನರಂಜನೆ ಯಾವಾಗ ಅಂದ್ರೆ ದಿವಸದ ಒಂದು ಸ್ವಲ್ಪ ಭಾಗ ಇದ್ರೆ ಮನರಂಜನೆ. ನಿಮ್ಮ ದಿವಸದ 4 ಗಂಟೆ ತಗೊಂಡು ಹೋಗುತ್ತೆ ಅಂದ್ರೆ ಅದು ನಿಮ್ಮ ದಿವಸದ 4 hours 5 hours ತಗೊಂಡುತ್ತೆ ಅಂದ್ರೆ 5 hours ತಗೊಂಡ್ಮೇಲೆ 4 hours ತಗೊಂಡ್ಮೇಲೆ ನೆಕ್ಸ್ಟ್ ಡೇ ಬಂದ್ಮೇಲೆ ಅದ್ರ ಮೇಲೆ ಡಿಸ್ಕಷನ್ ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವನಿಗೆ ಕೊಡ್ದ, ಇವನಿಗೆ ಮಾಡ್ದ, ಅದ ಹೆಂಗಾಯ್ತು, ಅವನಿಗೆ ಎಷ್ಟು ಕೋಟಿ ಕೊಟ್ಟರು, ಇದೇ ತರ ಡಿಸ್ಕಷನ್. ಹೌದಲ್ವಾ? ಚರ್ಚೆ ಇದೆಯಾ? ಸೊ ಅದರಿಂದ ಏನ್ ಲಾಭ? ನಮಗೆ ಲಾಭ ಇದೆಯಾ? ಏನಾದ್ರು ಲಾಭ ಇದೆಯಾ? IPL ನೋಡಿದೀವಲ್ಲ ನಾವು, ಲಾಭ ಇದೆಯಾ? IPL ಸೆಲೆಬ್ರೇಷನ್ ಹೋಗಿ 11 ಜನ ಸತ್ತರು. ಸುದ್ದಿ ಓದಿದ್ರ? ಅವತ್ತೇನು ಅನಿಸ್ತು? ಏನನ್ನಿಸ್ತು? ಎಲ್ಲರೂ ಒಬ್ರು ಯಾರು ಹೇಳ್ತೀರಾ? ಒಬ್ರು 11 ಜನ ಸತ್ತೋದಾಗ ನಿಮ್ಗೆ ಏನು ಅನಿಸ್ತು? ಹೋಗ್ಬಾರ್ದಾಗಿತ್ತು, ನೋಡಬಾರ್ದಾಗಿತ್ತು ಅಂತ ಅನಿಸ್ತಿಲ್ವಾ? ಅನಿಸ್ತಿಲ್ಲ? ಇಲ್ಲ ಅಂತ ನಾವು ನೋಡಿ. ಯಾಕೆ ತಿಂತಿದ್ರೆ ನಾನು ಯಾವುದೇ ಒಂದು ಕ್ರೀಡೆ ಇವತ್ತು ಅದು ಏನಾಗಿದೆ ಅಂತ IPL ಅನ್ನೋಂಥದ್ದು ಕೋಟಿ ಬರುವಂತಹ ಒಂದು ಉದ್ಯಮ. ಥೌಸಂಡ್ಸ್ ಆಫ್ ಕ್ರೋರ್ಸ್ ಬಿಸ್ನೆಸ್ ಆಗುತ್ತೆ. ಯಾವುದರಲ್ಲಿ? ಕ್ರಿಕೆಟ್ ಅಲ್ಲಿ. ಟೆಲಿವಿಷನ್ ಪ್ರಸಾರದಲ್ಲಿ ಕೋಟಿ ಗಟ್ಟಲೆ ಬರುತ್ತೆ. ಸ್ಟೇಡಿಯಂಗೆ ಬರೋ ಹತ್ರ ಕೋಟಿ ಗಟ್ಟಲೆ ಬರುತ್ತೆ. ಬೆಟ್ಟಿಂಗ್ ಮಾಡೋರಿಗೆ ಕೋಟಿ ಗಟ್ಟಲೆ ಬರುತ್ತೆ. ಬೆಟ್ಟಿಂಗ್ ಮಾಡ್ತಾರೆ, ಎಷ್ಟೋ ಜನ ಕಳ್ಕೊಳ್ತಾರೆ. ಬೆಟ್ಟಿಂಗ್ ಕಂಪನಿಗಳು ಅಷ್ಟೊಂದು ಬೆಟ್ಟಿಂಗ್ ನಡೀತಾ ಇದೆ. ಅದರಿಂದ ಕೂತ್ ನೋಡೋರಿಗೆ ಒಂದು ಸಮಯದ ನಷ್ಟ. ಎಂಟರ್ಟೈನ್ಮೆಂಟ್ ಯಾವಾಗ ಅಂದ್ರೆ ಒಂದು ವಾರನೋ 10 ದಿವಸನೋ ಇದ್ರೆ ಎಂಟರ್ಟೈನ್ಮೆಂಟ್. ಒಂದು 5 ದಿವಸನೋ 6 ದಿವಸನೋ 45 ದಿವಸ ಇರುತ್ತೆ ಅಂದ್ರೆ ಇಟ್ಸ್ ನಾಟ್ ಎಂಟರ್ಟೈನ್ಮೆಂಟ್. ಇಟ್ ಈಸ್ ಕಿಲ್ಲಿಂಗ್ ಯುವರ್ ಕ್ರಿಯೇಟಿವಿಟಿ. ನಿಮ್ಮ ಸೃಜನಶೀಲತೆಯನ್ನ, ನಿಮ್ಮ ಒಂದು ಏನೋ ಡಿಸಿಪ್ಲಿನ್ ಅನ್ನ ಅದು ಸಾಯಿಸ್ತಾ ಇದೆ. ಅದು ನಮ್ಗೆ ಅರ್ಥ ಆಗುತ್ತೆ. ನಾವೇನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಮಾಡ್ತೀವಿ, ಟಿವಿ ಮುಂದೆ ಕೂತ್ಕೊಳ್ತೀವಿ. ನಾವೇನೋ ಮಾಡ್ಬೇಕಾಗುತ್ತೆ. ಬೆಳಿಗ್ಗೆ ನೋಟ್ಸ್ ಬರೀಬೇಕು, ಬೆಳಿಗ್ಗೆ ನಾವು ಹೋಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು. ನಾವು ಅದನ್ನೇನು ಮಾಡಲ್ಲ, ನಾವು IPL ನೋಡ್ತಾ ಇರ್ತೀವಿ. ಸೊ ಇದನ್ನು ತಪ್ಪಿಸ್ಕೋಬೇಕು ಅಂದ್ರೆ IPL ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ಅಥವಾ ಸುಮ್ಮನೆ ತಿರುಗಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಜಂಕ್ ಫುಡ್ ತಿಂತಕ್ಕಂಥ ಇರ್ಬೋದು, ಓದ್ದೇ ಇರ್ತಕ್ಕಂಥ. ನಾಳೆ ಓದ್ಬೇಕು ಅನ್ನೋದು ಗೊತ್ತು, ಬರೀ ಮುಂದಕ್ಕೆ ಆಗ್ತಾ ಇರ್ತೀವಿ ನಾವು. ನಾಳೆ ಓದೋಣ, ಇವತ್ತು ಮಂಗಳವಾರ, ಬುಧವಾರ ಒಳ್ಳೆ ದಿವಸ, ಗುರುವಾರ ರಾಯರವಾರ, ಗುರುವಾರ ಓದೋಣ. ಅಥವಾ ನಮ್ಮ ಶಾಸ್ತ್ರಿಗಳು ಹೇಳಿದರೆ ಇಲ್ಲೊಬ್ರು ಇದಾರೆ ಶಾಸ್ತ್ರಿಗಳು, ಅವರ ಹೆಸರು ಅವರಲ್ಲ, ಪುರೋಹಿತರು ಹೇಳಿದರೆ ಹುಣ್ಣಿಮೆ ಆದ್ಮೇಲೆ ಒಳ್ಳೆ ದಿವಸ ಬರುತ್ತೆ. ಎಲ್ಲಾ ದಿವಸಗಳು ಒಳ್ಳೆವೇನೆ. ಕೆಲಸ ನಾವು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಯಾವತ್ತೂ ಒಳ್ಳೆ ದಿನ ಅನ್ನೋದು ಇಲ್ಲ. ಈ ಕ್ಷಣನೇ ಒಳ್ಳೆ ದಿನ, ಈ ಕ್ಷಣನೇ. ಇಲ್ಲಿ ನೋಡಿ, ಈ ಕಡೆ ಅಲ್ಲೇ ನೋಡ್ಬೇಕು. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಮಾಡ್ಬೇಕಾದ್ರೆ ನಾವು ನೋಡಿ ಎಲ್ಲ ಈ ನನ್ನೆಲ್ಲ ಹೇಳಿದೆ ಚಿಕ್ಕದಾದ ಒಂದು ತಾತ್ಕಾಲಿಕ ಖುಷಿ, ಡೋಪಮೈನ್ ಅಂತಿದ್ರು ನಾವು. ಮೊಬೈಲ್ ಉಪಯೋಗಿಸ್ತಕ್ಕಂಥದ್ದಿರ್ಬೋದು, IPL ನೋಡೋದಂತಿರ್ಬೋದು, ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಸಹ ತಾತ್ಕಾಲಿಕ ಖುಷಿ, ತಾತ್ಕಾಲಿಕ ಸಂತೋಷ. ನಮಗೆ ನಮ್ಮ ಅಭ್ಯಾಸಗಳು ಹೇಗಿರಬೇಕು ಅಂತ ಹೇಳಿದ್ರೆ ತುಂಬಾ ದೀರ್ಘಕಾಲದವರೆಗೆ ನಮಗೆ ಸಂತೋಷ ಕೊಡಬೇಕು, ತುಂಬಾ ನಮ್ಮ ಭವಿಷ್ಯಕ್ಕೆ ಸಂತೋಷ ಕೊಡಬೇಕು, ಆನಂದ ಕೊಡಬೇಕು. ಅಂತಹ ಆನಂದ, ಅಂತಹ ಖುಷಿಯನ್ನ ಕೊಡುವಂತಹ ಅಭ್ಯಾಸಗಳನ್ನ ನಾವು ಮಾಡ್ಕೊಳ್ಬೇಕು. ಅಂತಹ ಅಭ್ಯಾಸಗಳು ಯಾವುವು? ಬೆಳಿಗ್ಗೆ ಬೇಗ ಇರತಕ್ಕಂಥದ್ದು, ಓದಿನಲ್ಲಿ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು, ಎಕ್ಸರ್ಸೈಸ್ ಅನ್ನ ಮಾಡ್ತಕ್ಕಂಥದ್ದು, ಮೊಬೈಲ್ ಅನ್ನ ಬಹಳ ಮಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಸಾಧ್ಯ ಆದರೆ ಉಪಯೋಗಿಸದೇ ಇರ್ತಕ್ಕಂಥದ್ದು. IPL ಅಂತಹ ಆಟಗಳನ್ನ ಯಾವತ್ತೂ ಒಂದು ದಿವಸ ತುಂಬಾ ನೋಡ್ಲೇಬೇಕು ಅನ್ಸಿದ್ರೆ ಪೂರ್ತಿ ಬಿಡೋದು ಒಳ್ಳೆಯದು. ಇಲ್ಲ ನೋಡ್ಲೇಬೇಕು ಅನಿಸ್ತಾರೆ ಯಾವುದೋ 1-2 ಮ್ಯಾಚ್ ಅನ್ನ ನೋಡ್ತಕ್ಕಂಥದ್ದು. ಸ್ನೇಹಿತರ ಜೊತೆ ಮಾತುಕತೆ, ಹರಟೆ ಎಲ್ಲ ಒಳ್ಳೆಯದು, ಗಂಟೆ ಬೇಡ. ಆಟ ಒಳ್ಳೆಯದು, ಆದ್ರೆ ಅದರಲ್ಲೇ ಅರ್ಧ ಗಂಟೆ 3/4 ಗಂಟೆ ಆಟ ಒಳ್ಳೆಯದು. ಬೆವರು ಸುರಿಸೋ ತರ ಆಟ ಆಡತಕ್ಕಂಥದ್ದು, ಅದರಲ್ಲೇ ನೀವು ಕಲ್ಲಿನ ಒಳ್ಳೆಯದಲ್ಲ. ಸೊ ಇದು ಶಾಶ್ವತವಾದ ದೀರ್ಘಕಾಲದ ಆನಂದ ಕೊಡುವಂತಹ, ಖುಷಿಯ ಭವಿಷ್ಯಕ್ಕೆ ಸಹಾಯ ಮಾಡುವಂತಹ
ಅಭ್ಯಾಸಗಳನ್ನ ನಾವು ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದರ ಕಡೆಗೆ ನಮ್ಮ ಗಮನ ಇರಬೇಕು. ಇದಾಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಾವು ಗುರಿಯನ್ನ ಹಾಕೋಬೇಕು. ನಮ್ಗೆ ಏನು ಬೇಕು, ಈಗ 10ನೇ ಕ್ಲಾಸಲ್ಲಿ ನನ್ನ ಗುರಿ ಏನು, ಆ ಗುರಿಯನ್ನ ತಲುಪಲಿಕ್ಕೆ ಸ್ಪಷ್ಟವಾದ ಒಂದು ಕಾರ್ಯಸೂಚಿಯನ್ನ, ಒಂದು ಟೈಮ್ ಟೇಬಲ್ ಅನ್ನು ಹಾಕಬೇಕು. ಆಮೇಲೆ ನನಗೆ ಇಂಗ್ಲಿಷ್ ಗೊತ್ತಿದೆ, CCRR, ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡ್. ಇದು ಬರ್ಬೇಕಾದ್ರೆ ನಾವು ಅಪೋಸಿಟ್ ಮಾಡ್ಬೇಕು. ಕೆಟ್ಟದಕ್ಕೆ ಒಳ್ಳೆಯದಕ್ಕೆ ಕ್ಯೂ ಯಾವುದು, ನಿಮಗೆ ಮೊಬೈಲಿಂದ ನಿಮಗೆ ಕ್ರೇವಿಂಗ್ ಕ್ಯೂ ಆಗ್ತಾ ಇದೆ. ಮೊಬೈಲ್ ಅಂದ್ರೆ ಮೊಬೈಲ್ ಕಣ್ಣಿಗೆ ಕಾಣಿಸ್ಬಾರ್ದು. ಮೊಬೈಲ್ ಮಾಡಬೇಕು, ನಾವು ಕಣ್ಣಿಗೆ ಕಾಣಿಸ್ಬಾರ್ದು. ಕಣ್ಣಿಗೆ ಕಾಣಿಸಿದ್ರೆ ಅದು ಅದೇನಾದ್ರು ನೋಟಿಫಿಕೇಶನ್ ಬಂದ್ರೆ ಅದ್ರ ಹತ್ರ ಹೋಗ್ತೀವಿ, ಕ್ರೇವಿಂಗ್ ಆಗುತ್ತೆ. ಕ್ಯೂನೇ ಇಲ್ಲ ಅಂದ್ರೆ CUE, ಆ ಟ್ರಿಗರ್ ಅಂತಾರೆ. ಆ ಟ್ರಿಗರ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಕ್ರೇವಿಂಗ್ ಬರಲ್ಲ. ಸೊ ಅದನ್ನ ನಾವು ಕಾಣಿಸದೇ ಇರೋ ತರ ಹೇಳ್ಬೇಕು. ಅದ್ರ ಬದಲು ಬೇರೆ ಮೊಬೈಲ್ ಬದಲು ಪುಸ್ತಕ ಓದೋದು, ಸ್ನೇಹಿತರ ಜೊತೆ ಒಳ್ಳೆಯ ಸ್ನೇಹಿತರನ್ನ ವಲಯವಿಟ್ಟುಕೊಂಡು ನಾವು ಚರ್ಚೆ ಮಾಡೋಣ. ಇವುಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಒಂದು ಕೆಟ್ಟ ಹವ್ಯಾಸದಲ್ಲಿ ಒಳ್ಳೆಯ ಹವ್ಯಾಸವನ್ನ ನಾವು ಪ್ರತಿಷ್ಠಾಪಿಸಿದ್ರೆ ಕೆಟ್ಟ ಹವ್ಯಾಸ ತಾನೇ ಕೊಡ್ಬೋದು. ಮೊಬೈಲಿನ ಬಹಳ ಉಪಯೋಗಿಸ್ತಿದ್ದೀವಿ, ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಚಡಪಡಿಕೆ ಆಗ್ತದೆ. ಕ್ರೇವಿಂಗ್ ಎಷ್ಟೋ ಸಾರಿ ಅವ್ರಿಗೆ ಕ್ರೇವಿಂಗ್ ಅಂದ್ರೆ ಅವ್ರಿಗೆ ಕೈಯೆಲ್ಲ ನಡುವೆ ಶುರು ಆಗುತ್ತೆ. ಕೆಲವರು ಡ್ರಗ್ ಅಡಿಕ್ಟ್ಸ್ ಇರ್ತಾರೆ, ಕೆಲವರು ಅವ್ರಿಗೆ ಡಿ ಅಡಿಕ್ಷನ್ ಎಲ್ಲ ಮಾಡಿಸಿರ್ತಾರೆ. ಡಿ ಅಡಿಕ್ಷನ್ ಅಂದ್ರೆ ಅದನ್ನ ಸಂಪೂರ್ಣ ಹೋಗೋತರ ಇಲ್ಲ ಡಿ ಅಡಿಕ್ಷನ್ ಸೆಂಟರ್ಗೆ. ಮೊಬೈಲ್ ವ್ಯಸನಾದ್ರೂ ಅಷ್ಟೇ, ಅವ್ರನ್ನ ಬಿಟ್ಟಿಡಕ್ಕಾಗ ಚಡಪಡಿಕೆ ಇರುತ್ತೆ. ಅವ್ರಿಗೆ ಒಂದು ರೀತಿಯಲ್ಲಿ ಏನು ಕೈಯೆಲ್ಲ ಶೇಕ್ ಆಗ್ತಾರೆ. ಸೊ ಆಗ ಅವ್ರಿಗೆ ತುಂಬಾ ಒಂದು ಬೇರೆ ಚಟುವಟಿಕೆಗಳಲ್ಲಿ ಅವರನ್ನ ಪಾಸಿಟಿವ್ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಬೇಕಾಗುತ್ತೆ. ಸೊ ಇದನ್ನ ಮಾಡಬೇಕಾದ್ರೆ ನಾವು ಕ್ರೇವಿಂಗ್ ಮತ್ತಿರ್ಬೋದು, ಕ್ಯೂ ಇರ್ಬೋದು, ಮತ್ತೆ ರೆಸ್ಪಾನ್ಸ್, ನಮ್ಮ ಪಾಸಿಟಿವ್ ರೆಸ್ಪಾನ್ಸ್ ಬರುವಂಥದ್ದು. ರಿವಾರ್ಡ್, ನಮ್ಮ ರಿವಾರ್ಡ್ ಯಾವುದು ಅಂದ್ರೆ ನೀವು ಎಕ್ಸರ್ಸೈಸ್ ಅನ್ನ ಮಾಡಿದ್ರೆ ನಿಮ್ಮೊಂದು ಒಳ್ಳೆ ರಿವಾರ್ಡ್, ಒಂದು ಬಾಡಿಯಲ್ಲಿ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಒಳ್ಳೆಯ ಹಾರ್ಮೋನ್ ಡೋಪಮೈನ್ ಏನ್ ಬರುತ್ತಲ್ಲ, ಅದೇ ತರ ನಮಗೆ ಬೇರೆ ಒಳ್ಳೆಯ ಹಾರ್ಮೋನ್ ಬರುತ್ತೆ. ಧ್ಯಾನ ಮಾಡಿದ್ರೆ ಸೆರೋಟಿನ್ ಅನ್ನುವಂತಹ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಹೀಗೆ ಒಳ್ಳೆಯ ಹಾರ್ಮೋನುಗಳನ್ನ ಸ್ರವಿಸಲಿಕ್ಕೆ ಬೇಕಾದಂತಹ ಮೆಡಿಟೇಷನ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಒಂದು ಗುರಿಯನ್ನು ಹಾಕೊಂಡು ಅಧ್ಯಯನ ಮಾಡತಕ್ಕಂಥದ್ದು, ಮತ್ತು ನಿರಂತರವಾಗಿ ನಿಮ್ಮ ಗುರಿಯನ್ನ ನಿಮ್ಮ ಪ್ರಯತ್ನದಲ್ಲಿ ಏನ್ ಮಾಡ್ತಾ ಇರ್ತೀರಲ್ಲ ಆ ಒಂದು ಪ್ರಾಬ್ಲಮ್ ಇದೆ. ಈ ತರದ್ದು ಇರುತ್ತೆ. ಯಾವ ತರ ಆ ಕಡೆ ಈ ಕಡೆ ನೋಡೋ ಅದೊಂದು ಅಭ್ಯಾಸ ಇರುತ್ತೆ. ಯಾವ ತರ ಅಭ್ಯಾಸ ಇರುತ್ತೆ, ನಾವು ಕಾನ್ಸಂಟ್ರೇಷನ್ ಕೇಳಿಸ್ಕೊಳಕ್ಕಾಗಲ್ಲ, ಅದೊಂದು ಬ್ಯಾಡ್ ಹ್ಯಾಬಿಟ್. ಅದು ನಾನು ಏನ್ ಮಾಡ್ತೀನಿ ಗೊತ್ತಿರಲ್ಲ, ಪಕ್ಕದವ್ರು ಮಾತಾಡೋದು, ಅವ್ರು ಸುಮ್ಮನಿದ್ರು ನಾವು ಮಾತಾಡ್ಸೋದನ್ನ ಇಬ್ರು ಸೇರ್ಕೊಂಡು ಮುಂದಕ್ಕೆ ತಿರ್ಕೊಳ್ಳೋದು, ಆಮೇಲೆ ಅತ್ತ ಸುತ್ತಮುತ್ತ ಅವ್ರು ನೋಡೋದು, ಅದು ನೋಡಿ ಟೀಚರ್ಗೆ ನಮ್ಮಂತವ್ರಿಗೆ ನಾವು ನೋಡಿ ಏನಮ್ಮ ಏನಾಯ್ತಪ್ಪ ಅವಾಗ ಏನಾಯ್ತು, ಎಲ್ಲಾ ಹಾಳು. ಯಾರು ಹಾಳು? ನಾನು ಹಾಳು. ಯಾವುದು? ಕುತ್ಕೊಂಡು ನಾನು ಫ್ರೆಂಡ್ ಮಾಡಿದೆ. ದಿವಸ ನಿಮ್ಮ ಫ್ರೆಂಡ್ ನೀವು ಆ ಕಡೆ ಈ ಕಡೆ ನೋಡೋಣ ಮಾಡಿದ್ರೆ ನಿಮ್ಮ ಟೈಮು ಹೋಯ್ತು, ಅವ್ರ ಟೈಮು ಹೋಯ್ತು, ಸುತ್ತ ಇದ್ದಂತ ಒಂದು 5-6 ಜನದ ಟೈಮು ಹೋಯ್ತು. ಟೀಚರ್ ಡಿಸ್ಟ್ರಾಕ್ಟ್ ಆದ್ರು, ಅವ್ರು ಹೇಳ್ಬೇಕು ಅನ್ಸಿದ್ಬಿಟ್ಟು ಇನ್ನೇನೋ ಒಂದು ಹೇಳಕ್ ಶುರು ಮಾಡಿದ್ರು. ಒಪ್ಕೊಂತೀರ? ಅಯ್ಯೋ ಸರ್ ಕಷ್ಟ ಆಗ್ಬಿಡುತ್ತೆ ಅಂತ. ಸೊ ಇದು ಅಲ್ಲಿ ಕೂತ್ಕೊಳ್ಳಿ, ಕಟ್ಟೆ ಮೇಲೆ ಪರವಾಗಿಲ್ಲ, ಇಟ್ಸ್ ಓಕೆ. ಮಿಸ್ ಮೇಡಮ್ ಅವ್ರು ಏನೋ ಅಂತಾರಲ್ಲ, ಕೂತ್ಕೊಳ್ಳಿ ಮೇಡಮ್. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ನಿಮ್ಮ ಕಡೆ. ಇದು ಏನಾಗ್ತದೆ, ಈ ತರ ನಾವು ಏನ್ ಮಾಡ್ತೀವಿ ಅಂತ ನನಗೆ ಗೊತ್ತಿರಲ್ಲ. ಎಷ್ಟೋ ಸರಿ ನಾನು ಯಾರೋ ಎಳಿತಿರ್ತೀನಿ, ಯಾರೋ ಜಗ ಎಳೆಯೋದು ಅಥವಾ ಇವಾರು ಕೂದಲೆಳೆಯೋದು ಅಲ್ವಾ. ಸೊ ಇದು ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳೋದು, ಕ್ಲಾಸಲ್ಲಿ ಗಮನ ಇಟ್ಟು ಅದೊಂದು ಅಭ್ಯಾಸ. ನೋಟ್ಸ್ ಮಾಡ್ಕೊಳ್ಳೋದು, ದಿವಸ ಹೋಗಿ ಅದನ್ನು ಓದೋದು, ಆಮೇಲೆ ರಿಕಾಲ್ ಮಾಡ್ಕೊಳ್ಳೋದು. ರಿಕಾಲಿಂಗ್ ಬಹಳ ಒಳ್ಳೆ ಅಭ್ಯಾಸ. ರಿಕಾಲಿಂಗ್ ಅಂತ ಹೇಳಿದ್ರೆ ಓದಿರ್ತೀನಿ, ಪರ್ಪಸ್ಫುಲ್ ರಿಕಾಲ್ ಮಾಡ್ಬೇಕು. ರಿಕಾಲ್ ಅಂದಾಗ ನೀವು ಒಂದು ಚಾಪ್ಟರ್ ಆಗಿರುತ್ತೆ, ಆ ಚಾಪ್ಟರ್ನ ಓದಿದ ಮೇಲೆ ಮುಚ್ಚಿಟ್ಬಿಟ್ಟು ಅದನ್ನ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು. ಸೊ ಅದನ್ನ ನೀವು ಆಗಾಗ್ಗೆ ಮಾಡಿದಾಗ ಏನಾಗುತ್ತೆ, ನಿಮಗೆ
ರೀಇನ್ಫೋರ್ಸ್ಮೆಂಟ್ ಆಗುತ್ತೆ, ಕಲಿಕೆ ಒಂದು ಬಲಗೊಳ್ಳುತ್ತದೆ. ನೆನಪಿರೋದು ಚೆನ್ನಾಗಿದೆ, ಕಾಂಕ್ರಿಟೈಸ್ ಆಗುತ್ತೆ. ನಿಮಗೆ ಸಿಮೆಂಟ್ ಕಾಂಕ್ರೀಟ್ ಆಗುತ್ತೆ, ಗಟ್ಟಿ ಆಗುತ್ತಲ್ಲ, ಕಲಿಕೆ ಗಟ್ಟಿ ಆಗುತ್ತೆ. ಸೊ ರಿಕಾಲಿಗೆ ಅವಕಾಶ ಕೊಡುತ್ತೆ. ಈಗ ನಾವು ಕ್ಲಾಸ್ಗಳಲ್ಲಿ ಕ್ವಶನ್ ಪೇಪರ್ಸ್ ನೀವು ಇಂಟರ್ನೆಟ್ ಏನೋ SSLC ಬೋರ್ಡ್ದು ವೆಬ್ಸೈಟ್ನ ಬರ್ಕೊಂಡ್ರೆ ಯಾವ ಕ್ಲಾಸ್ನವರು? ಸೊ ನೀವು ಬೇರೆ ಕ್ಲಾಸ್ನವ್ರು ಹೇಳ್ತಾರೆ. ಸೊ ಆ 9 ವರ್ಷದ ಕ್ವಶನ್ ಪೇಪರ್ಸ್ನ ತೆಗೆಯೋದು. ಈಗ ಇವತ್ತು ಬರ್ಕೊಂಡ್ರಿ, ಎಷ್ಟು ಜನ ಹೋಗಿ ಸೈಟ್ಗೆ ಹೋಗ್ತೀರಾ ಅದನ್ನ ವೆಬ್ಸೈಟ್? ಓದೋರು ಎಷ್ಟು ಜನ ಡೌನ್ಲೋಡ್ ಮಾಡ್ತೀರಿ? ಡೌನ್ಲೋಡ್ ಮಾಡೋರು ಎಷ್ಟು ಜನ ನೋಡ್ತೀರಿ? ಸೊ ಇದು ಒಂದು ವಿಷಯ ತಗೊಂಡಾಗ ಅದನ್ನ ಎಷ್ಟೋ ಸರಿ ನಮ್ಮ ಅಲ್ಲೇ ನಿಂತ್ಬಿಡ್ತೀವಿ ನಾವು. ಸೀರಿಯಸ್ ಆಗಿ ಬರ್ತಿರ್ತೀವಿ ವೆಬ್ಸೈಟ್ನ, ಆ ವೆಬ್ಸೈಟ್ಗೆ ಹೋಗೋದೇ ಹೋಗ್ತೀವಿ, ಡೌನ್ಲೋಡ್ ಮಾಡ್ತೀವಿ, ಓದಲ್ಲ, ಓದ್ತೀವಿ, ಇನ್ನೂ ಮುಂದಕ್ಕೆ ಹೋಗಲ್ಲ. ಸೊ ಯಾರು ಮುಂದೆ ಹೋಗ್ತಾರೆ ಆ ಕೆಲಸದಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾರೆ, ಅವರೇ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್, ಅವರೇ 625 ಓದ್ಸರಿ 621 ತಗೊಂಡು ಯಾರು ಬಾಯ್ ಯಾರು ವಿನಯ್ ತಗೊಂಡ ಅಂತ ಯಾರಾದ್ರು ಕೇಳಿದ್ರ? ಅವನ ಹತ್ರ ಮದರ್ಸಿದ್ರ ಟೀಚರ್ಸ್ ಏನಾದ್ರು ಒಂದು ಸೆಷನ್ ಈ ತರ ಮದರ್ಸಿಲ್ವಾ? ಒಂದ್ಸರಿ ಕಲಿಸ್ತೇವೆ. ಯಾಕೆಂದ್ರೆ ನಮ್ಮ ತರದವ್ರು ಹೇಳೋದ್ಕಿಂತ ವಿನಯ ಹೇಳಿದ್ರೆ ಇವ್ರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಇದಾಗುತ್ತೆ. ಅವನೇನ್ ಮಾಡ್ದ? ಸಪೋಸ್ ಗೊತ್ತಾಗಿದ್ರೆ ನಾನು ಹೇಳ್ಬೋದಾಗಿತ್ತು ಅವನಿಗೆ, ಬರಪ್ಪ ಇಲ್ಲಿ ನಾನೇ ಅವನು ಮನಸ್ತೆ ಹೇಳು 10 ನಿಮಿಷ ನೀನೇನೇನು ಮಾಡ್ದೆ ಹೇಳಿ. ಯಾಕಂದ್ರೆ ನಾವು ಹೇಳಿದ್ರೆ ಕೇಳಲ್ಲ, ಅಯ್ಯೋ ಏನೋ ಹೇಳ್ತಾರ. ಅವನು ಹೇಳಿದ ವಿನಯ ಹೇಳಿದ್ರೆ ನಮ್ಗೆ ಇದೇ ಸ್ಕೂಲಲ್ಲಿ ಇದೀಗ ಹೋಗ್ತಾ ಇತ್ತು ಅವನು, ನಮ್ದೇ ಸೆಕ್ಷನ್. ಯಾವ ಸೆಕ್ಷನ್? 10 ಡಿ. ಎಲ್ಲಿ ಯಾವ ರೂಮಲ್ಲಿ? ಲಾಸ್ಟ್ ರೋಡ್ ಆ ಕಡೆ, ಕೆಳಗಡೆ ಲಾಸ್ಟ್ ರೋಡ್. ಯಾವ ಮೆನ್ಷನ್ ಕೂತ್ಕೊಂತಿದ್ದ? ಹಂಗಾಗ್ಬಿಡುತ್ತದು ಒಂದು. ಈಗ ಅವನಿಗೆ ಕೆಲವರಿಗೆ ಈ ದೊಡ್ಡ ವ್ಯಕ್ತಿತ್ವಕ್ಕೆ ಹೋದವರೆಲ್ಲ, ಗಾಂಧೀಜಿಯವರು ಅವರ ಸಾಧನೆ, ಮಹಾತ್ಮ ಗಾಂಧೀಜಿ ಅವರ ಸಾಧನೆ, ಅಂಬೇಡ್ಕರ್ ಅವರು ದಂತಕಥೆಗಳಾಗ್ತಾರೆ. ಗಾಂಧೀಜಿಯವರು ಈ ಊರಿಗೆ ಬಂದಿದ್ರಂತೆ, ಇಲ್ಲಿ ಕೂತಿದ್ರಂತೆ. ಸ್ವಾಮಿ ವಿವೇಕಾನಂದರು ಕೂತು ಹೋದ ಜಾಗವನ್ನು ಪೂಜೆ ಮಾಡ್ತಾರೆ. ಗಾಂಧೀಜಿಯವರು ಕೂತು ಹೋದ ಜಾಗವನ್ನ ಅಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡ್ತಾರೆ. ಮಹಾನ್ ಸಾಧಕರ ಜೀವನ ನಮಗೆ ಸ್ಫೂರ್ತಿ ಕೊಡುತ್ತೆ. ಅದಕ್ಕೆ ಯಾವ ಹೆಸರು ಆ ಉದ್ದೇಶಕ್ಕೋಸ್ಕರ ಅವರಿದ್ದ ಮನೆ, ಅವರು ಅಂದ್ರೆ ಸಾಧಕರ ಒಂದು ಜೀವನ ಯಾವ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಿದ್ರೆ, ಅಕ್ಕಪಕ್ಕ ಇರೋರಿಗೆಲ್ಲ ಸ್ಫೂರ್ತಿ ಕೊಡುತ್ತೆ, ಆ ಊರಿನವರಿಗೆಲ್ಲ ಸ್ಫೂರ್ತಿ ಕೊಡುತ್ತೆ. ಇನ್ನೂ ಮಹಾಶ್ರೇಷ್ಠ ಸಾಧಕರಾದ್ರೆ ದೇಶಕ್ಕೆ, ವಿಶ್ವಕ್ಕೆ ಸ್ಫೂರ್ತಿ ಕೊಡುತ್ತೆ. ಅಂತಹ ಸಾಧಕರ ಜೀವನ ನಮಗೆ ಸ್ಫೂರ್ತಿಯಾಗಬೇಕು. ಅವರ ಸಾಧನೆಯಂತೆ ನಾವು ಸಾಧನೆ ಮಾಡಲಿಕ್ಕೆ, SSLCಯಲ್ಲಿ ಸಾಧನೆ ಮಾಡುವಂಥದ್ದು ಒಂದು ಚಿಕ್ಕ ವಿಷಯ, ತುಂಬಾ ಚಿಕ್ಕ ವಿಷಯ. ನೀವು 625 425 ತಗೊಂಡಾಕ್ಷಣ ಏನೋ ಮುಗಿಲಿಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಕಟ್ಕೊಳ್ತೀರ ಮೌಲ್ಯಗಳು, ಜೀವನದಲ್ಲಿ ಯಾವ ರೀತಿಯಲ್ಲಿ ನೀವು ಯಶಸ್ವಿ ಆಗ್ತೀರಾ, ಒಂದು ಒಳ್ಳೆಯ ಜೀವನದ ಮೌಲ್ಯಗಳನ್ನು ರೂಪಿಸ್ಕೊಳ್ತೀರ, ಅವಾಗ ನೀವು ಯಶಸ್ವಿ ಆಗ್ತೀರ. 625 ತಗೊಂಡಾಕ್ಷಣ ಸಕ್ಸಸ್ ಅಲ್ಲ. ಅದು ಯಾರೋ ಒಬ್ಬರು ಕಮ್ಮಿ ಮಾರ್ಕ್ಸ್ ಬಂದ್ಬಿಡಿದ ಅವ್ನು ಕೈಲಿರಲ್ಲ. ಈಗ 6 ಜಾಸ್ತಿ ತಗೊಂಡ್ರೂ ನಾಳೆ ತುಂಬಾ ಚೆನ್ನಾಗಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು. ಕಮ್ಮಿ ತಗೊಂಡ್ರೂ ತುಂಬಾ ಒಳ್ಳೆ ಸ್ಥಾನ, ಮಧ್ಯದಲ್ಲಿನೂ ಒಳ್ಳೆಯ ಆದರ್ಶದ ಜೀವನ, ಒಂದು ಒಳ್ಳೆಯ ರೈತನಾಗಿ ಒಂದು ಆದರ್ಶದ ಜೀವನ ಮಾಡ್ಬೋದು. ಹೀಗೆ ನಮ್ಮ ಬದುಕಿಗೆ ಸ್ಫೂರ್ತಿ, ಸಾಧನೆ ಇಂಥವ್ರು ನಮ್ಮ ಊರಲ್ಲೇ ಇರ್ತಾರೆ, ನಮ್ಮ ಅಕ್ಕಪಕ್ಕದೇ ಇರ್ತಾರೆ, ನಮ್ಮ ಮನೆ ಒಳಗದೇ ಇರ್ತಾರೆ. ನಿಮ್ಮ ಅಕ್ಕನೋ, ಅಣ್ಣನೋ, ಅಪ್ಪನೋ, ಚಿಕ್ಕಪ್ಪನೋ, ಮಾವನೋ, ಅಕ್ಕನೋ, ಅಮ್ಮನೋ, ನಮ್ಮ ತಾಯಿಯರು ಅವರು ಎಷ್ಟು ಸಾಧನೆ ಮಾಡ್ತಾರೆ, ಎಷ್ಟು ಶಾಂತಿಯ ಸ್ವಭಾವ, ಎಷ್ಟು ಸಹಿಷ್ಣುತೆ ಇರುತ್ತೆ ಅವ್ರಿಗೆ, ಎಷ್ಟು ನಮಗೆ ಸೇವೆ ಮಾಡ್ತಾರೆ. ನಿಮ್ಮ ತಾಯಿ ಎಷ್ಟು ಸೇವೆ ಮಾಡ್ತಾರೆ, ನಿಮ್ಮ ತಂದೆ ಎಷ್ಟು ಸೇವೆ ಮಾಡ್ತಾರೆ, ನಿಮ್ಮ ಗುರುಗಳು, ನಿಮ್ಮ ಟೀಚರ್ಸ್ ಎಷ್ಟು ಸಹಾಯ ಮಾಡ್ತಾರೆ, ಎಷ್ಟು ಬೆಂಬಲ ಕೊಡ್ತಾರೆ, ಎಷ್ಟು ಪಾಠ ಮಾಡ್ತಾರೆ. ಅವರು ನಿಮ್ಮ ಕಣ್ಮುಂದೆ ಬರ್ತಾರೆ. ಪ್ರತಿ ಸಾರಿನೂ ನಾನು ಆ ಕಡೆ ಈ ಕಡೆ ನೋಡಿದಾಗ, ಅಲ್ಲಿ ಇಲ್ಲಿ ನನ್ನ ಮನಸ್ಸು ಹೋದಾಗ, ನಾನು ನನ್ನ ಸಾಧನೆಯಲ್ಲಿ ತೊಡಗದೇ ಇದ್ದಾಗ ಅವ್ರು ಯಾರು ತಂದೆ ತಾಯಿ, ಗುರುಗಳು, ನಿಮಗೆ ಕಷ್ಟಪಟ್ಟು ಓದಿಸ್ತಾರೆ. ಅವ್ರ ಶ್ರಮ ಏನು ಕಡಿಮೆನ? ಕೂಲಿ ಮಾಡಿರ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ, ಹಗಲು ರಾತ್ರಿ ದುಡಿದಿರ್ತಾರೆ, ಬೆವರು ಸುರಿದಿರ್ತಾರೆ, ಅವರ ಆರೋಗ್ಯವನ್ನ ನೆನೆಸಿರಲ್ಲ ಅವರು. ಸೊ ಅಂಥವರ ಒಂದು
ಜೀವನ ಇದೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅವ್ರ ಜೀವನ ನಿಮಗೆ ಮಾದರಿಯಾಗಬೇಕು, ಸ್ಫೂರ್ತಿ ಕೊಡಬೇಕು. ನೀವು ನಿಮ್ಮ ಮನೆಯಲ್ಲಿ ದೊಡ್ಡ ಸಾಧಕ, ನಿಮ್ಮ ಊರಲ್ಲಿ ದೊಡ್ಡ ಸಾಧಕ, ನಿಮ್ಮ ರಸ್ತೆಯಲ್ಲಿ ಹೇಳ್ಬೇಕು ಅವ್ರು, ಈ ಮನೆ ನೋಡಿ, ಈ ಮನೆಯಲ್ಲಿ ಇಂಥ ಹುಡುಗ ಅವನು ಇಂಥ ಕಡೆ ಹೋಗ್ತಾರೆ, ಇಂಥ ಕೆಲಸದಲ್ಲಿದ್ದಾನೆ, ಅಷ್ಟೇ ಅಲ್ಲ ಒಳ್ಳೆಯ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ದೊಡ್ಡ ಕೆಲಸ ಜಾಸ್ತಿ ಸಂಬಳ ಬಂದ ತಕ್ಷಣ ಎಲ್ಲ ಆಗಲ್ಲ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಗುರುಗಳ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಟ್ರಿ. ನಿಮ್ಮ ಕನಸುಗಳು ನನಸಾಗಲಿ. ಖುಷಿಯಿಂದ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಬಹಳ ಮುಖ್ಯವಾಗಿ ನಿಮ್ಮ ಶಾಲೆ ತುಂಬ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಎಕ್ಸಾಮ್ ಸಹ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ನೀವು ಸಹ ಬಹಳ ಒಳ್ಳೆಯ ವಿದ್ಯಾರ್ಥಿಗಳು ಆಗಿದ್ದೀರಿ. ನೀವು ಇನ್ನಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀರ ಅಂತ ನಾನು ಭಾವಿಸ್ತಾ, ನನ್ನ ಮಾತುಗಳ ಬಗ್ಗೆ ಈ ಕಡೆಯಿಂದ ಒಬ್ರು, ಈ ಕಡೆಯಿಂದ ಒಬ್ರು, ಒಂದೊಂದು ನಿಮಿಷ ಅಥವಾ 2 ನಿಮಿಷ ಹೇಳ್ತಾರೆ ವಾಲೆಂಟ್ರಿ. ಸೊ ಇಷ್ಟು ನನ್ನ ಮಾತು ಮುಗಿತು. ಈಗ ನೀವು ನಾನು ಹೇಳಿರುವ ವಿಷಯದ ಬಗ್ಗೆ ವಾಲೆಂಟ್ರಿ ಕೈ ಎತ್ತಿದ್ರೆ ಸಾಕು, ಅವ್ರು ಬಂದು ಮಾತಾಡೋದು. ಎನಿವನ್ ಹೆಸರು ಕೂಡ ಯಾರೋ ಪ್ರಶ್ನೆ ಅವರೆಲ್ಲ ಯಾರು ಕರ್ಬೋದು, ಹೊಸಬ್ರು ಯಾರೋ ಕೊಡ್ಬೋದು, ಒಳ್ಳೆ ಬ್ಯಾಟ್ಸ್ಮನ್. ಏನು ಅನಿಸ್ತು ಅಂತ ಬಂದು ಹೇಳ್ರಪ್ಪ. ಏನಾದ್ರು ಒಟ್ಟು ಸರ್ ಮಾತಾಡಿರೋದು ಇವತ್ತು ಈ ತರ ಇತ್ತು, ಹಿಂಗಾಗಿ ಹೆಣ್ಮಕ್ಳು ಬೇಗ ಕ್ಲಾಸಲ್ಲಿ ಮಾತಾಡಿದಿರ್ಬೋದು, ಈಗ ಬಂದು ಮಾತಾಡಿದಿರ್ಬೋದು, ಎನಿಥಿಂಗ್. ಒಬ್ರಿಗೆ ಚಾಯ್ಸು, ಬೇಗ ಇದ್ದವ್ರಿಗೆ ಆಮೇಲೆ ಇದ್ದವ್ರಿಗೆ ಇರಲ್ಲ ನೋಡಿ. ಈ ಕಡೆ ಒಬ್ರು, ಈ ಕಡೆ ಒಬ್ರು ಅಷ್ಟೇ. ನಾನು ಜಾಸ್ತಿ ತೊಗೊಳೋದು ಬೇಡ ಅಂತ ಬೇಗ ಮುಗಿಸ್ತೀನಿ. ಅದು ಮೇಡಮ್ ಸ್ವಲ್ಪ ಯಾಕೆ ಸುಸ್ತಾಗಿತ್ತು ಅವ್ರಿಗೆ ಕೆಲಸ ಅವ್ರು ನೋಡೇ ಸುತ್ತಾಗ್ತಾರೆ. ಮೇಡಮ್ ಅಂತ ಅವ್ರು ನಮ್ಮ ಕ್ಲಾಸ್ ಮೇಡಮ್ ಇಲ್ಲೊಬ್ರು ಮೇಡಮ್ ಹಿಂದೆ ನೋಡ್ತಾ ಇದ್ದಾರೆ. ನಾನು ಸ್ಟೂಡೆಂಟ್ಸ್ಗೆಲ್ಲ ಮೇಡಮ್, ನಮ್ಮ ಊರಿಗೆಲ್ಲ ಸ್ಯಾರ್ ಅಂತ ಮಾಡ್ತಾರೆ ಸೆಷನ್. ಯಾರೈತಿ ಬೇಗ ಏನ್ ಗೊತ್ತಾ, ಈ ತರದ್ದೆಲ್ಲ ಒಂದು ಆಪರ್ಚುನಿಟಿ ಸಿಕ್ಕಾಗ ಸಂಜೆ ಬರಪ್ಪ ನಾವು ಬಳಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಎರಡೇ ಮಾತಾಡಿದ್ವಿ, 4 ಮಾತಾಡ್ತೀವಿ. ಒಂದು ನಿಮ್ ನೆನಪಲ್ಲಿ ಉಳಿಯುತ್ತೆ, ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಯಾರೊಬ್ರು ಬಂದಿದ್ರು, ನೆನಪಿರಲ್ಲ. ಸೊ ಏನೋ ನೀವು ಮಾತಾಡಿದ ಏನೋ ಹೇಳ್ಬಾ ಮಾತಾಡ್ದಲ್ವಾ, ನೆನಪಿರ್ತಾ ಇಲ್ವಾ? ಇರುತ್ತಾ ಇಲ್ವಾ? ಇರುತ್ತಾ ಇಲ್ವಾ? ಹೆಸರು ಹಂಗಾದ್ರೆ ಬರ್ರಿ ಮತ್ತೆ ಹೆಸರು. ಮಾತಾಡು, ಏನಿಲ್ಲ ಪುಡಿ ಮಾತಾಡ. ನಿನ್ನ ಹೆಸರು ಹೇಳ್ಬಿಡು, ಮುಂದೆ ಹೇಳ್ತಾವು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಂ ಎಲ್ಲ ಹೇಳು. ನನ್ನ ಹೆಸರು ಸಂಧ್ಯಾ. ನಾನು 10th D ಸೆಕ್ಷನಲ್ಲಿ ಓದ್ತಿದ್ದೀನಿ. ಹೇಳ್ತಾ ಇಲ್ಲ 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 ಅವ್ರಿಗೆ ಏನು ವಾಟ್ ಎವರ್ ಯು ಕ್ಯಾನ್ ಸ್ಪೀಕ್ ಎನಿಥಿಂಗ್. ಅದು ಏನಿತ್ತು, ಏನು ಹೇಳೋದು, ಯಾವುದಾದ್ರೂ ಏನೋ ನಿನಗೇನು ಇಷ್ಟ ಆಗುತ್ತೋ ಹೇಳ್ಬೋದು. ಅದೇ ಹೇಳು. ಸರ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರು. ಹ್ಯಾಬಿಟ್ಸಲ್ಲಿ ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಅದೇ ನಮ್ಮ ಲೈಫಲ್ಲಿ ಸಕ್ಸಸ್ಗೆ ಕಾರಣ ಆಗಿರುತ್ತೆ ಅಂತ ಹೇಳಿದ್ರು. ಮತ್ತೆ ಹ್ಯಾಬಿಟ್ಸಲ್ಲಿ ಅಂದರೆ CCR ಅಂತ ಹೇಳ್ಕೊಟ್ರು. ಸಿ ಅಂದರೆ ಕ್ಯೂ, ಇನ್ನೊಂದು ಸಿ ಅಂದರೆ ಕ್ರೇವಿಂಗ್. ಆರ್ ಅಂದರೆ ರೆಸ್ಪಾನ್ಸ್, ಇನ್ನೊಂದು ಅಂದರೆ ರಿವಾರ್ಡ್. ನಾವು ಯಾವುದೇ ಒಂದು ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ ಆಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು, ನಾವು ಯಾವ ಥರ ಅದನ್ನ ಅಂದರೆ ರೂಢಿ ಮಾಡ್ಕೊಂಡಿರ್ತೀವಿ, ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ನಾವು ಯಾವಾಗಲೂ ಗುಡ್ ಹ್ಯಾಬಿಟ್ಸ್ನೇ ರೂಢಿ ಮಾಡ್ಕೋಬೇಕು.
ಓದಬೇಕು. ಸಾಕಾ? ವೆರಿ ನೈಸ್, ವೆರಿ ನೈಸ್, ಆಯ್ತು, ಗುಡ್, ವೆರಿ ಗುಡ್. ಯಾರಾದರೂ ಕೊಡಿ. ಸಂಧ್ಯಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು, ಸೂಪರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್. ನಾನು 10ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೀನಿ. ಇವತ್ತು ಸರ್ ಬಂದು ನಮಗೆಲ್ಲ ಹೇಳಿದ್ರು ಯಾವ್ಯಾವ ರೀತಿ ಓದಬೇಕು, ನಾವು ಸಕ್ಸಸ್ ಆಗಲಿಕ್ಕೆ ಯಾವ ರೀತಿ ಟೈಮ್ ಟೇಬಲ್ ಎಲ್ಲ ಬರ್ಕೊಬೇಕು ಅಂತ. ತುಂಬ ಚೆನ್ನಾಗಿ ಹೇಳಿದ್ರು ಸರ್. ನನಗೂ ಖುಷಿ ಆಯಿತು, ನಮಗೂ ಗೊತ್ತಾಯ್ತು ಈಗ ಯಾವ ರೀತಿ ನಾವು ಸಕ್ಸಸ್ ಆಗಲಿಕ್ಕೆ ಏನೇನು ಟೈಮ್ ಟೇಬಲ್ ಹಾಕೊಬೇಕು, ಆಮೇಲೆ ಯಾವ ರೀತಿ ನಾವು ಅದನ್ನ ರೂಢಿ ಮಾಡ್ಕೊಬೇಕು ದಿನನಿತ್ಯದಲ್ಲಿ. ಹಾಗಾಗಿ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ಲ, ಆ ಬ್ಯಾಡ್ ಹ್ಯಾಬಿಟ್ಸ್ ಬಂದು ಆ ಗುಡ್ ಹ್ಯಾಬಿಟ್ಸ್ ಅದನ್ನ ಅಳವಡಿಕೆ ಮಾಡ್ಕೊಬೇಕಂತ ತುಂಬ ಚೆನ್ನಾಗಿ ಹೇಳಿದ್ರು. ಅದು ನಂಗೆ ಇಷ್ಟ ಆಯ್ತು. ಸೂಪರ್. ಚೆನ್ನಾಗಿ ಹೇಳಿದೆ ಕಣೆ. ನೋಡಿ, ನಾವು ಎಲ್ಲ ಕ್ಲಾಸ್ನಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತೀವಲ್ವಾ. ಸರ್ ಮೀಟಿಂಗ್ ಕರೆದಿದ್ರು ನಮ್ಮ ಟೀಚರ್ಸ್ಗೆ ಮತ್ತು ನಮಗೆಲ್ಲ ಸೇರಿ. ಅವಾಗ ಎಂಥ ಫ್ರೀಡಮ್ ನಿಮಗೆ, ಸ್ವತಂತ್ರ ಅಲ್ವಾ? ಸ್ವತಂತ್ರದಲ್ಲೇ ನಿಮ್ಮೆಲ್ಲ ಸರ್ವತಂತ್ರಗಳು. ಸ್ವತಂತ್ರದಲ್ಲೇ ನಾವು ನೋಡ್ತೀವಿ ಎಷ್ಟೊಂದು ಜನ ಒಂಥರ ಭಾಳ ಖುಷಿಯಾದಂಗೆ ಸರ್ ಒಂದು ಹೇಳ್ತಿದ್ರು ಊಟ ಮಾಡೋ ಟೈಮಲ್ಲಿ. ಹೇಳ್ತಾ ಏನಂತ ಹುಡುಗರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಇನ್ನೂ ಅವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಥ್ರೂ ಡಿಸ್ಕಷನ್ ವಿ ಲರ್ನ್ ಮೋರ್ ಅಂತ ಹೇಳ್ತಾರೆ. ಒಂದು ಕಡೆ ಥ್ರೂ ಡಿಸ್ಕಷನ್ ವಿ ಲರ್ನ್ ಮೋರ್ ಅಂತ ಅದೊಂಥರ ಡಿಸ್ಕಷನ್ ಇತ್ತು. ಬಟ್ ಅದಕ್ಕೆ ಸರ್ ಹೇಳುವಾಗ ಒಂದು ತ್ರಿಮೂರ್ತಿಗಳು ಅವ್ರು ಒಂದೇ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅದನ್ನು ಗುರುತಿಸಿದ್ರು ಸರ್. 3 ಜನ ಹೆಣ್ಮಕ್ಳಲ್ವಾ ಇರಲಿ. ಹಾಗಾಗಿ ನಿಜವಾಗೂ ಈ ಮೋಟಿವೇಶನ್ ಅಂತೀವಲ್ಲ, ಗೊತ್ತಲ್ಲ ಕನ್ನಡ ಪದ ಏನೋ ಅರ್ಥ? ಮೋಟಿವೇಶನ್ ಅಂದ್ರೆ ಪ್ರೇರೇಪಣೆ. ಮೋಟಿವೇಶನ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ರೂಲಲ್ಲಿ ಏನಂತ ಹೇಳುತ್ತೆ ಅಂದ್ರೆ, ಕೊಲೆ ಮಾಡಿದವನಿಗಿಂತ ಕೊಲೆ ಮಾಡಲು ಪ್ರೇರೇಪಣೆ ಮಾಡಿದವನೇ A1 ಅಪರಾಧಿ. ಕೊಲೆ ಮಾಡಿದವನಿಗಿಂತ ಕೊಲೆ ಮಾಡಲು ಪ್ರೇರೇಪಣೆ ನೀಡಿದವನೇ ಮೊದಲನೇ. ಹಾಗಾಗಿ ಇಲ್ಲಿ ಓದೋದಕ್ಕೆ ಏನು ಇಂಪಾರ್ಟೆಂಟು? ಈಗ ಸರ್ ಇಷ್ಟೊತ್ತಕ್ಕ ಹೇಳಿದ್ದೇನೋ ಮೋಟಿವೇಶನ್. ಮೋಟಿವೇಶನ್ ಅಂದ್ರೇನು? ಪ್ರೇರೇಪಣೆ ಓದೋದಕ್ಕೆ. ಅವ್ರು ಹೇಳಿದ್ದು ಒಳ್ಳೆ ಅಭ್ಯಾಸಗಳು ಬೆಳೆಸ್ಕೊಳ್ಳಿ ಅಂತ ಹೇಳಿ. ಒಬ್ಬ ಹೇಳ್ತಾ ಇದೆ 25 ಲಕ್ಷ ಅನೌನ್ಸ್ ಮಾಡೋದು IPL ಅಲ್ಲಿ. ಕರೆಕ್ಟಾ? ಎಷ್ಟು ಲಕ್ಷ ಗೊತ್ತಾ ನಿಮ್ಗೆ? ಸರ್ ಹೇಳ್ತಿದ್ರು, ನೀವು ಕೇಳ್ತೀರಿ. ನಮ್ಗೆ IPL ಗೊತ್ತೇ ಇಲ್ಲ, ನಾವು IPL ನೋಡೇ ಇಲ್ಲ. ಆಯ್ತಾ? ಅಲ್ಲ, ಎಲ್ಲ ಸುಮ್ಮನೆ ಗೊತ್ತು, ಒಂದು 6, 4, LBW ಇವೆಲ್ಲ ಸಣ್ಣ ಸಣ್ಣ ಗೊತ್ತಿರ್ತವೆ. ಬಟ್ ಗೊತ್ತಿಲ್ಲ. ಈಗ IPL ಎಲ್ಲ ನೀವು ನೋಡಿದ್ರೆ ಇರಲಿ ನೀವು ಅಂತ ಅನ್ಕೊಳ್ಳೋಣ. ಬಟ್ ಆತ ಒಬ್ಬ ಹೇಳಿದ್ರೆ 25 ಲಕ್ಷ ಅಲ್ಲ, ನಾನು 25 ಲಕ್ಷ ಆಗ್ತೀನಿ, ನನ್ನ ಮಗನ ತಂದ್ಕೊಡಿ. ಅವನ ಏನು ಮಗನ ಮಣ್ಣು ಮಾಡಿರುವಂತ ಒಂದು ಸಮಾಧಿಕ ಕರೀತೀವಿ, ಅಲ್ಲಿ ತೋರಿಸ್ತಿದ್ದ. ಈಗ IPL ಆಡಿದ್ರು, ಆಯ್ತಾ ಹೋದ, ಅವನೇನೋ ಖುಷಿ ಹೋದ, ಅವ್ನು ಗೊತ್ತಿಲ್ಲ ಈಗ ಆಗುತ್ತೆ ಅಂತ ಹೇಳಿ. ಅಲ್ಲಿ ಬಹಳ ನಾವು ಅಮಾಯಕ ಆಗಿರ್ತೀವಿ. ನೀವು ಅದಕ್ಕೇನೆ ಇಂಥ ಸಂದರ್ಭದಲ್ಲೆಲ್ಲ ಯಾವ ಥರ ಆಗುತ್ತೆ ನೋಡಿ. ಈಗ ತಂದೆಗೆ ಏನು ಬೇಕು, ಇದ್ದಾರೆ ಒಬ್ಬನೇ ಮಗ, ಅವ್ರು ಬಹಳ ಜವಾನ ಎಲ್ಲ ಮಾಡಿಟ್ಟಿದ್ರು. ಸಿಕ್ಕಾಪಟ್ಟೆ ಕ್ರೋರ್ಸ್, ಕೋಟಿಗಟ್ಟಲೆ. ಅವ್ರೇನು ಹೇಳ್ತಾರೆ ಅಂದ್ರೆ, ನಂದೇ ಕೋಟಿಗಟ್ಟಲೆ ಇದೆ, ಸರ್ಕಾರ 25 ಲಕ್ಷ ಕೊಡ್ತಾ ಇದೆ, ನಾನು ಸರ್ಕಾರಕ್ಕೆ ವಾಪಸ್ 25 ಲಕ್ಷ ಅಡಿಷನ್ ಮಾಡ್ತೀನಿ, ನನಗೇನು ಬೇಕು? ಮಗ ಬೇಕು. ಇದು ಹಂಗೆ. ಅದಕ್ಕೆ ನಿಮ್ಗೆ ಯಾಕಿದೆ ಅಂತ ಮಧ್ಯದಲ್ಲಿ ಹೇಳಿದ್ರು ಅಂದ್ರೆ, ಯಾವಾಗಲೂ ನಮ್ಮ ಸೇಫ್ಟಿ ಅಂದ್ರೆ ನಾವು ಅದು ಸುರಕ್ಷಿತವಾಗಿರ್ಬೇಕು. ಆಮೇಲೆ IPLಗೆ ತಂದ್ಕೊಡತ್ತ ವಾಪಸ್ಸು ತಂದ್ಕೊಡೋ. ಸರಿ ಸ್ಟಾರ್ಟ್ ಹೇಳಿದ ಅದೇನೆ, ನಮ್ಮ ಭವಿಷ್ಯವನ್ನು ರೂಪಿಸುವ ರೂಢಿಗಳನ್ನ ಅಭ್ಯಾಸ ಮಾಡಿಕೊಳ್ಳೋಣ. ಭವಿಷ್ಯವನ್ನ ರೂಪಿಸುವ ರೂಢಿಗಳನ್ನ ಅಭ್ಯಾಸ ಮಾಡಿಕೊಳ್ಳೋಣ ಅಂತ ಹೇಳಿದ್ದಾರೆ. ತುಂಬಾ ನಮ್ಗೆ ಅವ್ರು ಮೋಟಿವೇಶನ್ ಮಾಡಿದ್ದಾರೆ. ನಮ್ಗೆ ಒಂದು ಚೆನ್ನಾಗಿ ಓದುವಂತ, ಅಭ್ಯಾಸ ಮಾಡ್ಕೊಳ್ಳುವಂತ, ಒಳ್ಳೆ ಅಂಕಗಳನ್ನ ಗಳಿಸುವಂತ ಒಂದು ಅಭ್ಯಾಸಗಳನ್ನ ಸರ್ ಹೇಳ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ. ನಾವು ಅವ್ರು ಹೇಳಿದಂತ ಮಾತುಗಳನ್ನ ಏನು ನೀವೆಲ್ಲ ವಿದ್ಯಾರ್ಥಿಗಳು ಪಾಲನೆ ಮಾಡ್ಬೇಕು ಅಲ್ವಾ? ನಾವು ಹೇಳೋದು ಅಷ್ಟೇ ಮಾರ್ಗದರ್ಶಕರು. ನಾವು ಬಂದು ಮನೇಲೂ ಕೂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ತಲೆಯಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿನಾ? ಗ್ಯಾರಂಟಿ ಮಾಡ್ತೀರಾ? ಇದು ನಿಜನಾ? ನೋಡ್ತೀವಿ. ಹಾಗಾದ್ರೆ ಇವತ್ತೇನು ಸರ್ ಚಂದ್ರಶೇಖರ್ ಸರ್ ಹೇಳಿದ್ದಾರೆ, ಜೂನ್ ತಿಂಗಳು ರಿಸಲ್ಟ್ ಬರೋದ ನೆಕ್ಸ್ಟ್ ಮೇ ತಿಂಗಳು. ನಾವು ಒಂದ್ಸರಿ ನೆನೆಸ್ಕೊಳ್ತೀವಿ, ಸರ್ ಹೇಳಿದ್ರು ಎಷ್ಟು % ಒಂದು ರಿಸಲ್ಟ್ ಬಂತು ಹೇಳಿ. ಹಾಗಾಗಿ ಈ ಬ್ಯಾಚ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ನಿಮಗೆ ಸ್ಟಾರ್ಟಿಂಗೇನೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇದೆ. ಇವತ್ತು ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಸರ್ ಕಡೆಯಿಂದ. ಹಾಗಾಗಿ ನಾನು ನಮ್ಮ ಸಿಬ್ಬಂದಿಯವರ ಪರವಾಗಿ, ಶಿಕ್ಷಕ ಸಿಬ್ಬಂದಿಯವರ ಪರವಾಗಿ ಮತ್ತು ನಿಮ್ಮ ಎಲ್ಲರ ಪರವಾಗಿ ಸರ್ ಈಗ ಅವ್ರ ಆಫೀಸರ್ ಬಂದೊಂದು 10 ನಿಮಿಷ ವಿಸಿಟ್ ಮಾಡ್ಬಿಟ್ಟು ಒಂದು ರಿಪೋರ್ಟ್ ಬರ್ಕೊಂಡು ಹೊಟ್ಟೋಗ್ಬೋದು. ಇದು ಅರ್ಥ ಇದೆ ನೋಡಿ. ಸ್ವಲ್ಪ ಹೊತ್ತು ಬಂದ್ಬಿಟ್ಟು ರಿಪೋರ್ಟ್ ಹೊಟ್ಟೋಗ್ಬೋದು. ಆದ್ರೆ ಅವ್ರಿಗೆ ಏನೋ ಕರ್ತವ್ಯ ಇದೆ. ನಾನೊಂದಿಷ್ಟು ಇದೆಲ್ಲ ನೋಡೋಣ, ಒಂದಿಷ್ಟು ತಿಳಿಸೋಣ. ನನ್ನಿಂದ ಏನಾದರೂ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಬದಲಾವಣೆ ಮತ್ತೆ ಬೆಳವಣಿಗೆ
ಬದಲಾವಣೆ ಮತ್ತು ಬೆಳವಣಿಗೆ ಆದ್ರೆ ಏನೋ ನನ್ನ ಒಂದು ಅಳಿಲು ಸೇವೆ ಅದು ಸಾರ್ತಾ ಇದ್ರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ನೋಡಿ ಇದೆಲ್ಲ ಅರೇಂಜ್ ಮಾಡಿಕೊಂಡು ಇದು ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೆಲ್ಲ ನಾವು ಬಹಳ ಮೆಚ್ಚುವಂತ ವಿಚಾರ. ಹಾಗಾಗಿ ನಾವೆಲ್ಲ ನಮ್ಮ ಶಿಕ್ಷಕರು ಮತ್ತು ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹಾಗೆ ಎಲ್ಲ ಇದರಲ್ಲಿ ಸರ್ ಏನೋ ಒಂದಷ್ಟು ಜನ ಹೇಳ್ತಿದ್ದಾರೆ, ನಾವೆಲ್ಲ ಕೇಳ್ಕೋಬೇಕು ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಕೂತು ಅವರು ಇದು ಮಾಡಿದ್ದಾರೆ. ಅವ್ರಿಗೂ ನಾವು ಕಾರ್ಯಕ್ರಮ ಪರವಾಗಿ ಇನ್ನೇನು ನಿಮ್ಗೆ ಗೊತ್ತು, 9ನೇ ಕ್ಲಾಸಲ್ಲೆಲ್ಲ ಇಷ್ಟೊತ್ತೆಲ್ಲ ಕೂತು ನಿಮ್ಗೆ ಅಭ್ಯಾಸ ಆಗೋಗಿದೆ. ಇವತ್ತೇನು ಹೊಸದೇನಲ್ಲ, ಸರ್ ಮಾತ್ರ ಹೊಸದು ಮಾತು ಹೊಸದು ಕತೆ ನೋಡ್ದಾ, ವೆರಿ ಗುಡ್. ಹಾಗಾಗಿ ನಿಮಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಥ್ಯಾಂಕ್ ಯು.